ಕೆಲವೊಬ್ಬರಿಗೆ ಬಿರಿಯಾನಿ ತಿಂದರೆ ಮಾತ್ರ ಬರುತ್ತೆ. ಇಟ್ ಇಸ್ ಯೂಶಲಿ ಒನ್ ಸೈಡೆಡ್, ಒಂದು ಸೈಡ್ ತಲೆನ ಅಫೆಕ್ಟ್ ಮಾಡುತ್ತೆ. ಒಂಥರ ಪಲ್ಸೆಟೈಲ್ ಹೊಡ್ಕೊಂಡಂಗಿರುತ್ತೆ ತಲೆ ಒಳಗೆ. ಲೈಟ್ ಅಂದರೆ ತುಂಬ ಇರಿಟೇಷನ್ ಆಗುತ್ತೆ, ಸೌಂಡ್ ಅಂದರೆ ಆಗಲ್ಲ. ತಿಂಗಳಿಗೆ ಒಂದು 4 ಸಲ 5 ಸಲ ಇಲ್ಲ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರುತ್ತೆ. ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ, ತುಂಬ ಆಕಳಿಕೆ ಬಂದಂಗೆ ಆಗುತ್ತೆ. ಕೆಲವೊಬ್ಬರಿಗೆ ಪದೇ ಪದೇ ಯೂರಿನ್ಗೆ ಹೋಗೋಣ ಅಂತ ಆಗುತ್ತೆ. ಅವ್ರಿಗೆ ದೃಷ್ಟಿ ಯಾವುದೋ ಒಂದು ಭಾಗದಲ್ಲಿ ಬ್ಲರ್ ಆದಂಗೆ ಇರುತ್ತೆ. ಕಾಫಿ ಆಗಲಿ, ಡಾರ್ಕ್ ಚಾಕ್ಲೇಟ್ಸ್ ಆಗಲಿ ಇಂಥ ತಿಂದರೆ ಕೆಲವೊಬ್ಬರಿಗೆ ಟ್ರಿಗರ್ ಆಗುತ್ತೆ. ನಾವು ಚಿಕ್ಕವರಿರುವಾಗ ವೆನ್ ಫೋನ್ಸ್ ವರ್ ನಾಟ್ ದೇರ್, ನಾವು ನಿದ್ದೆ ಮಾಡ್ತೀವಿ, ಬೇರೇನೋ ಆಪ್ಷನ್ ಇರಲಿಲ್ಲ. ನಮಗನ್ಸೋ ಪ್ರಕಾರ ನಾವು ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ, ವಿ ಆರ್ ಆನ್ ದ ಬೆಡ್, ಬಟ್ ಅವರ್ ಐಸ್ ಆರ್ ನಾಟ್ ರಿಲ್ಯಾಕ್ಸ್ಡ್. ಯೂಶಲಿ ಅವ್ರ ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದಾನೇ ತಲೆನೋವು ಶುರು ಆಗಿಬಿಟ್ಟಿರುತ್ತೆ. ತಲೆನೋವೇ ಇಲ್ಲ ಅವ್ರಿಗೆ. ಸಪೋಸ್ ನಾಳೆ ಒಬ್ರು ಯಾರೋ ಬರ್ತಾರೆ, ಸರ್ ಇವತ್ತು ಬೆಳಗ್ಗೆಯಿಂದ ತಲೆನೋವು ಆಗ್ತಿದೆ ಅಂತ. ವಿಪರೀತ ತಲೆನೋವು ಬಂದು ಅವ್ರಿಗೆ ಮಾತಲ್ಲಿ ತೊದಲು, ಕೈಯಲ್ಲಿ ಕಾಲಲ್ಲಿ ಸ್ವಾಧೀನ ಇಲ್ಲದೆ ಇರೋ ಥರ ಆಗೋದು, ನಡೆಯೋದಕ್ಕೆ ತೊಂದರೆ ಆಗೋದು, ನೋಡೋದಕ್ಕೆ ಡಬಲ್ ಕಾಣಿಸೋದು. ತುಂಬ ಸೆನ್ಸಿಟಿವ್ ಇರ್ತಾರೆ, ಅವ್ರ ಮನಸ್ಸು ಸೂಕ್ಷ್ಮ ಇರುತ್ತೆ ಆ್ಯಂಡ್ ದೇರ್ ನರ್ವ್ಸ್ ಆರ್ ಸೆನ್ಸಿಟಿವ್ ಟು ಲೈಟ್, ಸೌಂಡ್. ಸೊ ಅವ್ರದ್ದು ಸ್ಟಿಮ್ಯುಲಸ್ ಇರುತ್ತಲ್ಲ, ಆದಷ್ಟು ಕಡಿಮೆ ಮಾಡಬೇಕು. ಒಬ್ಬರು ತುಂಬ ಮನಸ್ಸಿಗೆ ಹಚ್ಕೊತಾರೆ, ಇನ್ನೊಬ್ಬರು ಕ್ಯಾಶುವಲ್ ಆಗಿ ಡೀಲ್ ಮಾಡ್ತಾರೆ. ಸೇಮ್ ಸಿಚುವೇಶನ್, ಇಬ್ಬರು ಬೇರೆ ಬೇರೆಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಕೆಲವೊಬ್ಬರು ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ಕೆಲವೊಬ್ಬರು ಯಾವುದೋ ಊರಿಂದ ಬೆಂಗಳೂರಿಗೆ ಬಂದಿರ್ತಾರೆ, ವೆದರ್ ಸೆಟ್ ಆಗಲ್ಲ. ಕೆಲವೊಬ್ಬರಿಗೆ ಜಾಬ್ ಶಿಫ್ಟ್ ಚೇಂಜ್ ಆಗಿರುತ್ತೆ, ಡೇ ಶಿಫ್ಟ್ ಇರೋದು ನೈಟ್ ಆಗಿರುತ್ತೆ. ಇನ್ನೊಂದು ತಲೆನೋವು ಇದ್ದವರೆಲ್ಲ ಸೈನಸ್ ತಲೆನೋವು ಅಂತ ಅದಕ್ಕೆ ಲೇಬಲ್ ಆಗಿರುತ್ತೆ. ಓಕೆ, ದೀಸ್ ಆರ್ ವೆರಿ ಕಾಮನ್ಲಿ ಎನ್ಕೌಂಟರ್ಡ್ ಮಿತ್ಸ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಮೈಗ್ರೇನ್ ತುಂಬ ಜನರಿಗೆ ಈಗ ಇರುವಂಥ ಹೆಚ್ಚಿನ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಸಾಮಾನ್ಯವಾಗಿ ನಾವು ಬರುವಂತಹ ತಲೆನೋವನ್ನು ಮೇ ಬಿ ಇದು ಮೈಗ್ರೇನ್ ಆಗಿರಬಹುದು ಅಂತ ಅಂದ್ಕೋತೀವಿ. ಹಾಗಿದ್ರೆ ನಿಜವಾಗಿಯೂ ಕೂಡ ಮೈಗ್ರೇನ್ ಅಂತ ಹೇಳಿದರೆ ಏನು, ಯಾವ ಸಂದರ್ಭದಲ್ಲಿ ಈ ಮೈಗ್ರೇನ್ ಹೆಚ್ಚಾಗುತ್ತೆ, ಮೈಗ್ರೇನ್ ಟ್ರಿಗರ್ಸ್ ಯಾವುದೆಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಅವೈಲೇಬಲ್ ಇದೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚೇತನ್ ಕುಮಾರ್ ಎ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ಸರ್ಜಾಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮೈಗ್ರೇನ್ ತುಂಬ ಜನರಿಗೆ ಕಾಮನ್ ಆಗಿರುವಂಥ ಒನ್ ಆಫ್ ದ ಹೆಲ್ತ್ ಕಂಡೀಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಾವು ಸಿಟಿಗಳಲ್ಲಿ ಅಥವಾ ಈ IT ಜಾಬ್ ಮಾಡೋರಿಗೆ ನೋಡಿದಾಗ ಜಾಸ್ತಿ ಇರುತ್ತೆ ಈ ಒಂದು ಪ್ರಾಬ್ಲಮ್. ಕಾಮನ್ ಆಗಿ ನಾವು ಅಂದ್ಕೋತೀವಿ ಮೈಗ್ರೇನ್ ಅಂತ ಹೇಳಿದ್ರೆ ಜಾಸ್ತಿ ತಲೆನೋವು ಇರೋದು ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ ಮೈಗ್ರೇನ್ ಅಂತ ಅಂದ್ರೆ, ಸೊ ಎಲ್ಲ ತಲೆನೋವನ್ನು ಮೈಗ್ರೇನ್ ಅಂತ ಅಂದ್ಕೊಳ್ಳಿಕ್ಕೆ ಆಗತ್ತಾ, ಹೇಗೆ ಅಂತ? ಓಕೆ, ಸಿ ವಿಲ್ ಜಸ್ಟ್ ಝೂಮ್ ಔಟ್. ಮೈಗ್ರೇನ್ ಅಂದರೆ ಏನಂತ ಹೇಳ್ತೀನಿ. ಹೆಡೇಕ್, ಮೈಗ್ರೇನ್ ಇಸ್ ಅ ಟೈಪ್ ಆಫ್ ಹೆಡೇಕ್. ಓಕೆ, ಹೆಡೇಕ್ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಮೈಗ್ರೇನ್ ಇಸ್ ಒನ್ ಅಮಾಂಗ್ ದೆಮ್. ಇನ್ಫ್ಯಾಕ್ಟ್ ಮೈಗ್ರೇನ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಕಾಸ್. ಓಕೆ, ಇರೋ ಕಾರಣಗಳಲ್ಲಿ ತುಂಬ ಕಾಮನ್ ಆಗಿರುವಂಥ ಕಾರಣ ಮೈಗ್ರೇನ್. ಓಕೆ, ಸೊ ಮೈಗ್ರೇನ್ ಅನ್ನೋದು ಹೇಗೆ ನಾವು ಹೇಳ್ಬೋದು ಅಂದರೆ, ಯೂಶಲಿ ಮೈಗ್ರೇನ್ ಹೆಡೇಕ್ ಇರೋರಿಗೆ ಹೆಡೇಕ್ ತುಂಬ ವರ್ಷಗಳಿಂದ ಇರುತ್ತೆ. ಇಟ್ ಈಸ್ ಯೂಶಲಿ ಒನ್ ಸೈಡೆಡ್, ಒಂದು ಸೈಡ್ ತಲೆನ ಅಫೆಕ್ಟ್ ಮಾಡುತ್ತೆ. ಒಂಥರ ಪಲ್ಸೆಟೈಲ್ ಹೊಡ್ಕೊಂಡಂಗಿರುತ್ತೆ ತಲೆ ಒಳಗೆ. ಅದ್ರ ಜೊತೆ ಒಂದಿಷ್ಟು ಅಸೋಸಿಯೇಟೆಡ್ ಫೀಚರ್ಸ್ ಇರುತ್ತೆ. ಅವ್ರಿಗೆ ಲೈಟ್ ಅಂದರೆ ಆಗಲ್ಲ, ಆ ಟೈಮಲ್ಲಿ ತಲೆನೋವು ಬಂದಾಗ ಲೈಟ್ ಅಂದರೆ ತುಂಬ ಇರಿಟೇಷನ್ ಆಗುತ್ತೆ, ಸೌಂಡ್ ಅಂದರೆ ಆಗಲ್ಲ. ಓಕೆ, ಅದು ಬಿಟ್ಟು ಒಂದಿಷ್ಟು ಟ್ರಿಗರ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಬಿಸಿಲಿಗೆ ಹೋದರೆ ತಲೆನೋವು ಬರುತ್ತೆ, ಕೆಲವೊಬ್ಬರಿಗೆ ತಲೆ ಸ್ನಾನ ಮಾಡಿಕೊಂಡು ಕೂದಲು ಟೈಟಾಗಿ ಕಟ್ಕೊಂಡ್ರೆ ಬರುತ್ತೆ, ಕೆಲವೊಬ್ಬರಿಗೆ ಊಟ ಮಿಸ್ ಆದರೆ ಬರುತ್ತೆ. ಈಗ ಲೇಡೀಸಲ್ಲಿ ಮೆನ್ಸ್ಟ್ರಲ್ ಪೀರಿಯಡ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಟ್ರಿಗರ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಟ್ರಿಗರ್ಸ್ ಇದ್ದವ್ರಿಗೆ ಒನ್ ಸೈಡೆಡ್ ಹೆಡೇಕ್ ವಿತ್ ಇರಿಟೇಷನ್ ಟು ಲೈಟ್, ಸೌಂಡ್ ಆ್ಯಂಡ್ ಅ ಕ್ರಾನಿಕ್ ಹೆಡೇಕ್, ತುಂಬ ವರ್ಷದಿಂದ ಇರೋವಂಥ ಹೆಡೇಕ್ ಇರೋರಿಗೆ ಮೈಗ್ರೇನ್ ಅಂತ ನಾವು ಸೇಫಾಗಿ ಹೇಳ್ಬಹುದು. ಓಕೆ, ಹ್ಯಾವಿಂಗ್ ಸೆಡ್ ದ್ಯಾಟ್, ಎಲ್ಲರಿಗೂ ತಲೆನೋವು ಇರೋರಿಗೆ ಮೈಗ್ರೇನ್ ಅಂತ ಹೇಳೋದು ತಪ್ಪಾಗುತ್ತೆ. ಆ್ಯಂಡ್ ಮೈಗ್ರೇನ್ ಇರೋರಿಗೆ ಎವ್ರಿ ಟೈಮ್ ತಲೆನೋವು ಮೈಗ್ರೇನ್ ಇಂದಾನೇ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಅಂದ್ರೆ ಮೈಗ್ರೇನ್ ಇದ್ದವರಿಗೆ ನಾರ್ಮಲ್ ತಲೆನೋವು ಕೂಡ ಬರಬಹುದು. ಹೌದು, ಸಿ ನಾರ್ಮಲ್ ತಲೆನೋವು ಅಂತ ಏನೂ ಇರೋದಿಲ್ಲ. ಓಕೆ, ಸೊ ತಲೆನೋವಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಓಕೆ, ಅದರಲ್ಲಿ ಮೈಗ್ರೇನ್ ಇಸ್ ಒನ್ ಅಮಾಂಗ್ ದೆಮ್. ಅವ್ರಿಗೆ ಬೇರೆ ಥರದ್ದು, ಫಾರ್ ಎಕ್ಸಾಂಪಲ್ ಈಗ ತಲೆನೋವು ಇದ್ದವ್ರಿಗೆ, ಮೈಗ್ರೇನ್ ಇದ್ದವ್ರಿಗೆ ಸೈನಸ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಈಗ ನೆಗಡಿ, ಕೆಮ್ಮು ಈ ವೆದರಲ್ಲಿ ತುಂಬ ಜಾಸ್ತಿ ಆಗ್ತಿದೆ ಅಂಥವ್ರಿಗೆ ಸೈನಸೈಟಿಸ್ ಆಯಿತು, ಇಲ್ಲಿ ಒಂದು ಸೈನಸ್ ಅಂತ ಇರುತ್ತೆ. ಓಕೆ, ಅಲ್ಲಿ ಇನ್ಫೆಕ್ಷನ್ ಆದರೂ ಕೂಡ ತಲೆನೋವು ಬರುತ್ತೆ. ಸೊ ಇಟ್ ಇಸ್ ನಾಟ್ ಮೈಗ್ರೇನ್. ಅವಾಗ ಅದ್ರ ಟ್ರೀಟ್ಮೆಂಟ್ ವೇರಿ ಆಗುತ್ತೆ. ಸೊ ಮೈಗ್ರೇನ್ ಬರೋ ಮುಂಚೆ ಸಿಂಪ್ಟಮ್ಸ್ಗಳೇನಾದರೂ ಕಾಣಿಸ್ಕೊಳ್ಳುತ್ತೆ? ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಈಗ ಸದ್ಯಕ್ಕೆ ಮೈಗ್ರೇನ್ ಇಲ್ಲ, ಬಟ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಅಂದಾಗ ಆ ಸಿಂಪ್ಟಮ್ಸನ್ನು ನಾನು ಗುರುತಿಸ್ಬಹುದಾ, ಹೇಗೆ ಅಂತ? ಹೌದು, ಕೆಲವೊಬ್ಬರಲ್ಲಿ ಇರುತ್ತೆ. ಮೈಗ್ರೇನ್ ಒಂದು ಸ್ಪೆಕ್ಟ್ರಮ್. ಓಕೆ, ಅದರಲ್ಲಿ ಸಿವಿಯರಿಟಿ, ಕೆಲವೊಬ್ಬರಿಗೆ ಇಯರ್ಲಿ ಒನ್ಸ್ ಹೆಡೇಕ್ ಇರುತ್ತೆ, ಅಂಥವ್ರಿಗೆ ಇವೆಲ್ಲ ಏನೂ ಗೊತ್ತಾಗಲ್ಲ. ಕೆಲವೊಬ್ಬರಿಗೆ ಮೈಗ್ರೇನ್ ತುಂಬ ಫ್ರೀಕ್ವೆಂಟ್ ಆಗಿ ಬರುತ್ತೆ, ತಿಂಗಳಿಗೆ ಒಂದು 4 ಸಲ 5 ಸಲ ಇಲ್ಲ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರುತ್ತೆ. ಅಂಥವ್ರಿಗೆ ಪ್ರೀಮಾನಿಟರಿ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಅಂದರೆ ಮೈಗ್ರೇನ್ಗಿಂತ ಮುಂಚೆ ಆಗುವಂಥ ಸಿಂಪ್ಟಮ್ಸ್, ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ,
ತುಂಬ ಆಕಳಿಕೆ ಬಂದಂಗೆ ಆಗುತ್ತೆ, ಕೆಲವೊಬ್ಬರಿಗೆ ಪದೇ ಪದೇ ಯೂರಿನ್ಗೆ ಹೋಗೋಣ ಅಂತ ಆಗುತ್ತೆ. ದೀಸ್ ಆರ್ ಸಮ್ ಆಫ್ ದ ಪ್ರಿಮಾನಿಟರಿ ಸಿಂಪ್ಟಮ್ಸ್. ಇದು ಬಿಟ್ಟು ಕೆಲವೊಬ್ಬರಿಗೆ ಆರಾ ಅಂತ ಹೇಳ್ತಾರೆ, ವಿಜುವಲ್ ಆರಾ. ಈಗ ಅವ್ರಿಗೆ ದೃಷ್ಟಿ ಯಾವುದೋ ಒಂದು ಭಾಗದಲ್ಲಿ ಬ್ಲರ್ ಆದಂಗೆ ಇರುತ್ತೆ. ಇಟ್ ಆಸ್ ಇಫ್ ನೋಡುವಾಗ ಏನೋ ಮಂಜಾಗಿ ಕಾಣ್ತಿದೆ ಅಂತ. ಸೊ ಹಾಗೆ ಶುರುವಾಗಿ ನೆಕ್ಸ್ಟ್ ಹಾಫ್ ಆನ್ ಅವರ್ 1 ಅವರಲ್ಲಿ ಅವ್ರಿಗೆ ತಲೆನೋವು ಶುರು ಆಗುತ್ತೆ. ಸೊ ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ತುಂಬ ವರ್ಷದಿಂದ ಇದು ಎಕ್ಸ್ಪೀರಿಯನ್ಸ್ ಇರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅಂಥವ್ರು ಅದೇ ಟೈಮಲ್ಲಿ ಮಾತ್ರೆ ತೊಗೊಂಡ್ಬಿಡ್ತಾರೆ. ಸೊ ದಿಸ್ ಇಸ್ ಒನ್ ವೇ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೋಡಿ, ಮೈಗ್ರೇನ್ ಹೆಡ್ಏಕ್ ಆಸ್ ಸಚ್ ಇಸ್ ನಾಟ್ ಡೇಂಜರಸ್. ಈಗ ನೋಡಿ, ಸ್ಟ್ರೋಕ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ವೀಕ್ನೆಸ್ ಶುರು ಆಗಿದ ತಕ್ಷಣ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಓಡಬೇಕಂತ ಹೇಳ್ತಾರೆ, ವಿದೌಟ್ ವೇಸ್ಟಿಂಗ್ ಇವನ್ ಅ ಮಿನಿಟ್. ಮೈಗ್ರೇನ್ ಇಸ್ ನಾಟ್ ಲೈಕ್ ದಟ್. ಓಕೆ, ಈಗ ನೀವು ಮುಂಚೆ ಕಂಡಿಡಿದ್ರಿ, ಪೇನ್ ಕಿಲ್ಲರ್ ತೊಗೊಂಡ್ರಿ, ನೋವು ಕಡಿಮೆ ಆಯಿತು, ಓಕೆ, ಕಡಿಮೆ ಆಗಲಿಲ್ಲ ಅಂದರೆ ಮೀಟ್ ದ ಡಾಕ್ಟರ್. ಓಕೆ, ಬಟ್ ಇಟ್ ಇಸ್ ನಾಟ್ ಡೇಂಜರಸ್ ಆ್ಯಂಡ್ ಯು ಶುಡ್ ಬಿ ಟೂ ಪ್ರಿಆಕ್ಯುಪೈಡ್. ಮೈಗ್ರೇನ್ ಶುರು ಆಯಿತು, ಯುನೋ ವಿ ಶುಡ್ ಟೇಕ್ ಪ್ರಿಕಾಷನ್, ಆ ಥರ ಏನೂ ಇಲ್ಲ. ಜಸ್ಟ್ ಟೇಕ್ ಇಟ್ ಈಸಿ. ಓಕೆ. ಬಟ್ ಸ್ಟಿಲ್ ಕೆಲವರಿಗೆ ಅದು ಒಂದು ರೀತಿ ಇರಿಟೇಷನ್ ಆಗುತ್ತೆ, ಡೈಲಿ ಲೈಫನ್ನು ಎಫೆಕ್ಟ್ ಮಾಡುತ್ತೆ, ಯಾವ ಕೆಲಸದ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ, ಏಕಾಗ್ರತೆ ಇರೋದಿಲ್ಲ ಅಂತ ಬರುತ್ತೆ. ಸೊ ಅಂತ ಟೈಮಲ್ಲಿ ಯಾಕಪ್ಪ ಈ ತಲೆನೋವು ಬರುತ್ತೆ ಅಂತ ಅನ್ಸೋದು ಉಂಟು. ಹಾಗಿದ್ರೆ ಮೈಗ್ರೇನ್ ಬರೋದಕ್ಕೆ ನಮ್ಮ ಮಿಸ್ಟೇಕ್ಸೇ ಫಸ್ಟಿಗೆ ರೀಸನ್ ಆಗಿರಬಹುದಾ, ಹೇಗೆ ಅಂತ? ಓಕೆ, ನೀವು ಇದೊಂದು ಕರೆಕ್ಟಾಗಿ ಹೇಳಿದ್ದೀರಾ. ನೋಡಿ, ಮೈಗ್ರೇನಿಂದ ಆಲ್ದೋ ಇಟ್ ಇಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ಅದರಿಂದ ನಿಮಗೆ ಪ್ರಾಣಕ್ಕೇನು ತೊಂದರೆ ಆಗೋದಿಲ್ಲ, ನಿಮಗೆ ಡೆಫಿಸಿಟ್ಸ್ ಅಂತ ಏನು ಬರಲ್ಲ, ಬಟ್ ಇಟ್ ಅಫೆಕ್ಟ್ಸ್ ಕ್ವಾಲಿಟಿ ಆಫ್ ಲೈಫ್. ನೀವು ಹೇಳಿದಾಗೆ ನಿಮ್ಮ ಕೆಲಸ ವಿತ್ ಫುಲ್ ಅಟೆನ್ಷನ್ ಮಾಡೋದಕ್ಕಾಗಲ್ಲ, ಕೆಲವೊಮ್ಮೆ ಲೀವ್ ತೊಗೊಳ್ಬೇಕಾಗತ್ತೆ, ಅಷ್ಟು ಸಿವಿಯರ್ ಇರುತ್ತೆ ತಲೆನೋವು. ಓಕೆ, ಸೊ ತಲೆನೋವು ಯಾಕೆ ಬರುತ್ತೆ? ಒಂದು ಲೈಫ್ ಸ್ಟೈಲ್ ಇಸ್ ಒನ್ ಅಮಾಂಗ್ ದೆಮ್. ವಿಲ್ ಗೋ ಬ್ಯಾಕ್ ಅ ಬಿಟ್. ಓಕೆ, ಈಗ ನಿಮ್ಮ ಪೇರೆಂಟ್ಸ್ಗೆ ತಲೆನೋವು ಇದ್ದರೆ, ಸಪೋಸ್ ನಿಮ್ಮ ತಾಯಿಗಿತ್ತು ಅಂದರೆ ಅವ್ರ ನೆಕ್ಸ್ಟ್ ಜನ್ರೇಷನ್, ಅವ್ರ ಮಕ್ಕಳಲ್ಲಿ ಯಾರಿಗಾದ್ರೂ ಬರ್ಬೋದು. ಸೊ ಇದರರ್ಥ ದೇರ್ ಇಸ್ ಅ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಓಕೆ, ಅದು ಒಂದಾಯಿತು. ಪ್ರಿಡಿಸ್ಪೊಸಿಷನ್ ಇದ್ದವರಿಗೆ ಅವ್ರ ಲೈಫ್ ಸ್ಟೈಲ್ ಚೇಂಜಸ್, ಫಾರ್ ಎಕ್ಸಾಂಪಲ್ ನಿದ್ದೆ ಕಡಿಮೆ ಮಾಡ್ತಾರೆ. ಓಕೆ, ಲೇಟಾಗಿ ನಿದ್ದೆ ಮಾಡೋದು, ಬೆಳಗ್ಗೆ ಬೇಗ ಹೇಳೋದು, ಇನ್ಅಡಿಕ್ವೇಟ್ ಸ್ಲೀಪ್, ಊಟ ಟೈಮ್ ಟು ಟೈಮ್ ಮಾಡದೇ ಇರುವಂಥದ್ದು. ಓಕೆ, ಕೆಲವೊಮ್ಮೆ ಆಲ್ಕೋಹಾಲ್, ತುಂಬ ಟ್ರಿಗರ್ಸ್ ಅಂತ ಹೇಳಿದ್ನಲ್ಲ, ಆಲ್ ದೀಸ್ ಆರ್ ಟ್ರಿಗರ್ಸ್. ಈಗ ಆಲ್ಕೋಹಾಲಲ್ಲಿ ಕೆಲವೊಬ್ಬರಿಗೆ ಒಂದಿಷ್ಟು ಡ್ರಿಂಕ್ಸ್ ಆಗಲ್ಲ, ದಟ್ ಕ್ಯಾನ್ ಟ್ರಿಗರ್ ಹೆಡೇಕ್. ಸ್ಟ್ರೆಸ್ಸಿಂದನೂ ಟ್ರಿಗರ್ ಆಗ್ಬೋದು ತಲೆನೋವು. ಇನ್ನೊಂದು ಫುಡ್ ಹ್ಯಾಬಿಟ್ಸ್. ಓಕೆ, ಕೆಲವೊಬ್ಬರು ತುಂಬ ಕಾಫಿ, ಫಾರ್ ಎಕ್ಸಾಂಪಲ್ ಕಾಫಿ ಆಗಲಿ, ಡಾರ್ಕ್ ಚಾಕ್ಲೇಟ್ಸ್ ಆಗಲಿ, ಇಂಥ ತಿಂದರೆ ಕೆಲವೊಬ್ಬರಿಗೆ ಟ್ರಿಗರ್ ಆಗುತ್ತೆ. ಕೆಲವೊಮ್ಮೆ ಪರ್ಫ್ಯೂಮ್ಸ್ ಯೂಸ್ ಮಾಡೋದ್ರಲ್ಲಿರುತ್ತೆ. ಸೊ ಅವ್ರಿಗೆ ಅವ್ರ ಬಾಡಿಗೆ ಯಾವ್ದು ಆಗಬರಲ್ವೋ ಅಂಥ ಸಿಚುವೇಶನ್ಗೆ ಎಕ್ಸ್ಪೋಸ್ ಆದರೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಓಕೆ, ಸೊ ಈ ಟ್ರಿಗರ್ಸ್ ಅನ್ನೋದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ಈಗ ನಿಮಗೆ ಟ್ರಿಗರ್ ಆಗೋದು ನನಗೆ ಟ್ರಿಗರ್ ಆಗಬೇಕು ಅಂತಿಲ್ಲ, ಆ ಥರ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ, ಯು ಸೆಡ್ ಇಟ್ ವೆರಿ ರೈಟ್. ಟ್ರಿಗರ್ಸ್ ಆರ್ ಹೈಲಿ ಇಂಡಿವಿಜುವಲೈಸ್ಡ್. ಓಕೆ, ನಾವು ಒಂದು ಹೇಳ್ತೀವಿ ನೋಡಿ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಮೈಗ್ರೇನ್. ಓಕೆ, ಸೊ ಈಗ ಕೆಲವೊಬ್ಬರಿಗೆ ನೋಡಿ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಮೈಲ್ಡ್ ಮೈಗ್ರೇನ್. ನನಗೆ ತುಂಬ, ಈಗ ಎಸ್ಪೆಷಲಿ ಕೋಸ್ಟಲ್ ರೀಜನಲ್ಲಿ ಹ್ಯೂಮಿಡ್ ವೆದರಲ್ಲಿ ತುಂಬ ಬಿಸಿಲಲ್ಲಿ ಓಡಾಡಿದ್ರೆ ನನಗೆ ತಲೆನೋವು ಬರುತ್ತೆ. ಕೆಲವೊಬ್ಬರಿಗೆ ಡಿಹೈಡ್ರೇಷನ್, ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದರೆ ತಲೆನೋವು ಬರುತ್ತೆ. ಕೆಲವೊಬ್ಬರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ, ಟೀ ಕಾಫಿ, ಅವ್ರಿಗೆ ಅವತ್ತಿನ ದಿನ ಆ ಟೀ ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಬರುತ್ತೆ. ಓಕೆ, ಕೆಲವೊಬ್ಬರಿಗೆ ತಲೆ ಸ್ನಾನ ಮಾಡ್ಕೊಂಡು ಕೂದಲು ಟೈಟಾಗಿ ಕಟ್ಕೊಂಡ್ರೆ ಬರುತ್ತೆ. ಕೆಲವೊಬ್ಬರಿಗೆ ತುಂಬ ಡ್ರೈ ಮಾಡಿದ್ರೆ ಬರುತ್ತೆ. ಓಕೆ, ಆ್ಯಂಡ್ ಕೆಲವೊಬ್ರು ಪರ್ಫ್ಯೂಮ್ಸ್ ಯೂಸ್ ಮಾಡೋದ್ರಲ್ಲಿ ಕೆಲವೊಬ್ಬರಲ್ಲಿ ತುಂಬ ಸ್ಪೆಸಿಫಿಕ್ ಇರುತ್ತೆ. ಈ ಮಲ್ಲಿಗೆ ಫ್ಲೋರಲ್ ಫ್ರೇಗ್ರೆನ್ಸ್ ಇರುತ್ತಲ್ಲ, ಅದು ಯೂಸ್ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಅವ್ರಿಗೆ ಬೇರೆ ಎಲ್ಲ ಟ್ರಿಗರ್ಸ್ ಇರಬೇಕನ್ನೋದಿಲ್ಲ. ಕೆಲವೊಬ್ಬರಿಗೆ ಬಿರಿಯಾನಿ ತಿಂದರೆ ಮಾತ್ರ ಬರುತ್ತೆ, ಯಾಕಂದರೆ ಅದರಲ್ಲಿರೋದು ಒಂದಿಷ್ಟು ಸ್ಪೈಸ್ಗಳು ಅವ್ರಿಗೆ ಬರಲ್ಲ. ಓಕೆ, ಸೊ ಇಟ್ ಈಸ್ ಹೈಲಿ ಇಂಡಿವಿಜುವಲೈಸ್ಡ್. ಓಕೆ, ಸೊ ಇದನ್ನು ತುಂಬ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂದರೆ, ಮೈಗ್ರೇನ್ ಇಸ್ ಓವರ್ ಸೆನ್ಸಿಟಿವಿಟಿ ಆಫ್ ಅವರ್ ಬಾಡಿ ಟು ಸರ್ಟನ್ ಟ್ರಿಗರ್ಸ್. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಫೌಂಡ್ ಔಟ್. ಅಂದರೆ ಇದ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಏನೇನು ಟ್ರಿಗರ್ಸಿಂದ ಯೂಶಲಿ ನಾವು ಏನು ಹೇಳ್ತೀವಿ ಅಂದರೆ, ಮೇಂಟೈನ್ ಅ ಡೈರಿ ಅಂತ. ತಲೆನೋವು ಆದಾಗ ಡೇಟ್, ಟೈಮ್ ಆ್ಯಂಡ್ ಪಾಸಿಬಲ್ ಟ್ರಿಗರ್ಸ್ ನಾವು ಬರೆದು ಇಟ್ಕೊಳ್ಳೋಕೆ ಹೇಳ್ತೇವೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಗೆಟ್ ಅ ಪ್ಯಾಟರ್ನ್. ಸೊ ಅದನ್ನು ತಿಳ್ಕೊಂಡು ಆ ಟ್ರಿಗರ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ದಿಸ್ ಇಸ್ ಒನ್ ಅಮಾಂಗ್ ದ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇನ್ ಮೈಗ್ರೇನ್. ಓಕೆ, ಈಗ ಮೈಗ್ರೇನ್ ಅಲ್ಲಿ ನಾವು ನೋಡಿದಾಗ ಮಹಿಳೆಯರಿಗೆ ಜಾಸ್ತಿ, ಪುರುಷರಿಗೆ ಕಮ್ಮಿ, ಅಥವಾ ಇಂಥ ಜೆಂಡರಿಗೆ ಜಾಸ್ತಿ, ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಇಲ್ಲ, ಎಲ್ರಿಗೂ ಒಂದೇ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಯೂಶಲಿ ಇನ್ ಮೈಗ್ರೇನ್, ಜಸ್ಟ್ ಮೈಗ್ರೇನ್ ಹೆಡ್ಏಕಲ್ಲಿ ಫೀಮೇಲ್ಸ್ ಅಲ್ಲಿ ಸ್ವಲ್ಪ ಇಟ್ ಇಸ್ ಕಾಮನ್. ಓಕೆ, ಇದಕ್ಕೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಒನ್ ಇಸ್ ಹಾರ್ಮೋನಲ್ ರೀಸನ್. ಓಕೆ, ಇನ್ನೊಂದು ಇಮೋಷನಲ್ ರೀಸನ್.
ಓಕೆ, ಇದು ಬಿಟ್ಟು ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ಬಟ್ ಇನ್ ಟರ್ಮ್ಸ್ ಆಫ್ ಯು ಲುಕ್ ಎಟ್ ನಂಬರ್ಸ್, ಒಂದು 100 ಜನಕ್ಕಾದ್ರೆ ಒಂದು 60 ಜನ ಲೇಡೀಸ್ ಇರ್ತಾರೆ ಅದ್ರ. ಓಕೆ. ಇನ್ನು ರೀಸನ್ಸ್ ಗಳಲ್ಲಿ ನಾವು ನೋಡೋದಾದ್ರೆ ಸ್ಕ್ರೀನ್ ಟೈಮ್ ಅನ್ನ ಜಾಸ್ತಿ ಮಾಡೋದು ಅದು ಮೇನ್ ರೀಸನ್ ಆಗಬಹುದಾ ಅಂತ. ಯಾಕಂದ್ರೆ ನಾವು 24/7 ಅಲ್ಲಿ ಮಲ್ಗೋದೊಂದು ಬಿಟ್ರೆ ಬಾಕಿ ಟೈಮ್ ಅಲ್ಲೆಲ್ಲ ಹೆಚ್ಚು ಸ್ಕ್ರೀನ್ ನೋಡ್ತೀವಿ. ಆಫೀಸಿಗೆ ಹೋದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್, ಬಾಕಿ ಟೈಮ್ ಅಲ್ಲಿ ಫೋನ್ ಸ್ಕ್ರೀನ್. ಸೊ ಇದೇನಾದ್ರೂ ಟ್ರಿಗರ್ ಮಾಡುತ್ತಾ ಅಥವಾ ಇನಿಷಿಯಲಿ ಬರೋದಕ್ಕೆ ಕಾರಣ ಆಗಬಹುದಾ ಹೇಗೆ ಅಂತ? ನಾ ಹೇಳ್ದಂಗೆ ಇದರಲ್ಲಿ ಒಂದು ಟ್ರಿಗರ್ ಇರಲ್ಲ. ಮೈಗ್ರೇನ್ ಪ್ರಿಡಿಲಿಕ್ಷನ್ ಇದ್ದವ್ರಿಗೆ, ಯಾರಿಗೆ ಮೈಗ್ರೇನ್ ಆಗೋ ಚಾನ್ಸ್ ಇರುತ್ತಲ್ಲ ಇದರ ಫ್ಯಾಮಿಲಿ ಹಿಸ್ಟ್ರಿಯಿಂದ, ಅಂಥವ್ರಿಗೆ ಈ ಥರ ಟ್ರಿಗರ್ಸ್ ಎಕ್ಸ್ಪೋಸ್ ಆದರೆ ಡೆಫಿನೆಟ್ಲಿ ದೇ ಕ್ಯಾನ್ ಗೆಟ್ ಅ ಹೆಡ್ಏಕ್. ಈಗ ಸ್ಕ್ರೀನ್ ಟೈಮ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದೀರಾ. ನಮಗೆ ನೈಟ್ ಇಸ್ ಮೆಂಟ್ ಟು ಸ್ಲೀಪ್, ಇಸ್ಂಟ್ ಇಟ್? ನಾವು ರಾತ್ರಿ ಒಂದು 10 ಗಂಟೆ 11 ಗಂಟೆ ಮಲ್ಲಿಗೆ ಹೋಗ್ತೇವೆ, ಬೆಳಗ್ಗೆ 6-7 ಗಂಟೆಗೆ ಹೇಳ್ತೇವೆ. ಓಕೆ, ಆ ಟೈಮಲ್ಲಿ ನಾವು ಚಿಕ್ಕವರಿರುವಾಗ ವೆನ್ ಫೋನ್ಸ್ ವರ್ ನಾಟ್ ದೇರ್, ನಾವು ನಿದ್ದೆ ಮಾಡ್ತೀವಿ, ಬೇರೇನೋ ಆಪ್ಷನ್ ಇರಲಿಲ್ಲ. ಈಗ 10 ಗಂಟೆಗೆ ಬೆಡ್ಡಲ್ಲಿ ಹೋದರೂ ಕೂಡ ನಮಗೆ ವಿ ಹ್ಯಾವ್ ಫೋನ್ಸ್ ವಿತ್ ಅಸ್ ಅಲ್ಲ. ನಾವು ವೀಡಿಯೋಸ್ ನೋಡ್ತೇವೆ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತೇವೆ, ವಿ ಮೈಟ್ ರೀಡ್ ಸಮಥಿಂಗ್ ಓವರ್ ಸ್ಕ್ರೀನ್. ಸೊ ನಾವು ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ನಮಗನ್ಸೋ ಪ್ರಕಾರ ನಾವು ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ, ವಿ ಆರ್ ಆನ್ ದ ಬೆಡ್, ಬಟ್ ಅವರ್ ಐಸ್ ಆರ್ ನಾಟ್ ರಿಲ್ಯಾಕ್ಸ್ಡ್ ಅಲ್ಲ. ನಮ್ಮ ಮೈಂಡು ಇಟ್ ಈಸ್ ಆಕ್ಯುಪೈಡ್. ಒಂದಿಲ್ಲ ಒಂದು ನಾವು ಏನೋ ನೋಡ್ತಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ವಿ ಆರ್ ನಾಟ್ ಗೆಟಿಂಗ್ ಅಡಿಕ್ವೇಟ್ ರೆಸ್ಟ್. ಸೊ ಇವೆಲ್ಲ ಆದಾಗ ನಿಮ್ಮ ಮೈಂಡ್ಗೆ ರೆಸ್ಟ್ ಅಂತ ಸಿಗೋದಿಲ್ಲ. ಸೊ ಇಟ್ ಕಾಂಟ್ ರಿಕವರ್. ಸೊ ಎನಿವನ್ ಹೂಸ್ ಮೈಂಡ್ ಇಸ್ ನಾಟ್ ಎಟ್ ರೆಸ್ಟ್, ಈಗ ಮೈಂಡಿಗೆ ರೆಸ್ಟ್ ಸಿಗಲಿಲ್ಲ ಅಂದರೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಟ್ರಿಗರ್ ಫಾರ್ ಮೈಗ್ರೇನ್. ಓಕೆ, ಸೊ ಹಾಗಾಗಿ ನಾವು ಈಗಿನ ಯಂಗ್ಸ್ಟರ್ಸಲ್ಲಿ ಎಸ್ಪೆಷಲಿ ವೆನ್ ಯು ಲುಕ್ ಎಟ್, ನಮಗೆ ಒ ಪಿ ಡಿಯಲ್ಲಿ ತುಂಬ IT ಕ್ರೌಡ್ ಬರ್ತಾರೆ. ಓಕೆ, ಸೊ ದೇರ್ ಜಾಬ್ ಇಸ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್ಸ್ ಅಲ್ಲ. ಸೊ ಹಾಗಿದ್ದಾಗ ಆಫೀಸಲ್ಲೂ ಸ್ಕ್ರೀನ್ ಟೈಮ್ ಒಂದು 8 to 10 hours ಆಗುತ್ತೆ. ಅದು ಬಿಟ್ಟು ಅಡಿಷ್ನಲಿ ಫೋನಲ್ಲಿ ಸ್ಕ್ರೀನ್ ಟೈಮ್ ಅರೌಂಡ್ 6 to 8 hours ಮಾಡಿಕೊಂಡು 18 to 19 hours ಪರ್ ಡೇ ಅವ್ರ ಫೋನ್ ಮುಂದೆ ಇಲ್ಲ ಕಂಪ್ಯೂಟರ್ ಮುಂದೆ ಇರ್ತಾರೆ. ಸೊ ಅಂಥವರಲ್ಲಿ ಮೈಗ್ರೇನ್ ಫ್ರೀಕ್ವೆನ್ಸಿ ಸ್ವಲ್ಪ ಹೆಚ್ಚಾಗಿದೆ. ಓಕೆ, ಸೊ ಅದು ಒನ್ ಆಫ್ ದ ರೀಸನ್ ಆಗಬಹುದು. ಎಸ್ ಡೆಫಿನೆಟ್ಲಿ. ಓಕೆ, ಈಗ ಕೆಲವರು ಯೂಶಲಿ ತಲೆನೋವು ಬಂದಾಗ ಟೀ ಕಾಫಿ ಕುಡಿತಾರೆ. ಆಗ್ಲೇ ನೀವು ಡಿಸ್ಕಸ್ ಮಾಡ್ತಾ ಹೇಳಿದ್ರಿ ಟೀ ಅಥವಾ ಕಾಫಿ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ. ಸೊ ನಾರ್ಮಲ್ ಆಗಿ ಈಗ ಮೈಗ್ರೇನ್ ಬಂತು ಅಂತ ಹೇಳಿದ್ರೆ ಟೀ ಕಾಫಿ ಕುಡಿದ್ರೆ ಅದು ಟೆಂಪರರಿ ರಿಲ್ಯಾಕ್ಸೇಷನ್ ಆಗುತ್ತಾ, ಆಗಬಹುದಾ ಹೇಗೆ? ದಿಸ್ ಅನದರ್ ಗುಡ್ ಕ್ವೆಶನ್. ಈ ಮೈಗ್ರೇನಲ್ಲಿ ಸರ್ಟನ್ ಟ್ರಿಗರ್ಸ್, ಓಕೆ, ನೀವು ಕಾಫಿ ಬಗ್ಗೆ, ನಾನು ಕಾಫಿ ಬಗ್ಗೆನೇ ಹೇಳ್ತೇನೆ. ಕಾಫಿಯಲ್ಲಿ ಕೆಫೀನ್ ಅಂತ ಒಂದು ಮಾಲಿಕ್ಯೂಲ್ ಇರುತ್ತೆ ಅಲ್ಲ. ಸೊ ಕೆಫೀನ್ ಇಂದ ಮೈಗ್ರೇನ್ ಕಡಿಮೆನೂ ಆಗುತ್ತೆ ಕೆಲವೊಬ್ಬರಿಗೆ, ಬಟ್ ಕೆಲವೊಬ್ರು ಇರ್ತಾರೆ ದೇರ್ ಬಾಡಿ ಡಸಂಟ್ ಲೈಕ್ ಕೆಫೀನ್. ಅಂಥವರಲ್ಲಿ ಕೆಫೀನ್ ಎಕ್ಸ್ಪೋಸ್ ಆದಾಗ ತಲೆನೋವು ಬರುತ್ತೆ ಒಂದು. ಇನ್ನೊಂದು, ಪೀಪಲ್ ಹೂ ಆರ್ ಯೂಸ್ ಟು ಟೇಕಿಂಗ್ ಕೆಫೀನ್, ಅವರು ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ, ಈಗ ದಿನ ಬೆಳಗ್ಗೆ ಒಂದು ಫಿಲ್ಟರ್ ಕಾಫಿ ಕುಡಿದು ಆಫೀಸ್ಗೆ ಹೋಗೋ ಅಭ್ಯಾಸ ಇರುತ್ತೆ, ಅಂಥವರಲ್ಲಿ ಕೆಫಿನ್ ಸ್ಟಾಪ್ ಆದರೆ ತಲೆನೋವು ಬರುತ್ತೆ. ಸೊ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಈ ರ್ಯಾಂಡಮ್ ಆಗಿ ಮೈಗ್ರೇನ್ ಇರೋರಿಗೆ ಕೆಫಿನ್ ನಿಲ್ಲಿಸಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇನ್ ಜನರಲ್ ವಿಟಲ್ ಅವಾಯ್ಡ್ ಓವರ್ ಇಂಡಲ್ಜೆನ್ಸ್, ತುಂಬ ಕುಡಿಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಕುಡಿದಾಗ ತಲೆನೋವು ಬರ್ತಿದೆ ಅಂತ ಅನಿಸಿದ್ರೆ ದೆನ್ ಯು ಸ್ಟಾಪ್ ಇಟ್. ಓಕೆ, ಈಗ ನಾನು ಮುಂಚೆಯಿಂದನೇ ಪರ್ ಡೇ 2 ಕಪ್ ಆಫ್ ಟೀ ಅಥವಾ ಕಾಫಿ ಕುಡಿತಾ ಬರ್ತಿದ್ದೆ. ಈಗ ಮೈಗ್ರೇನ್ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ನಾನು ಕಾಫಿ ಅಥವಾ ಟೀಯನ್ನು ಅವಾಯ್ಡ್ ಮಾಡಬೇಕಾ ಅಥವಾ ಅಷ್ಟೇ ಕುಡಿದ್ರು ಅಷ್ಟು ಕುಡಿಬಹುದಾ ಹೇಗೆ ಅಂತ? ನೀವು ಹೇಳಿದ್ರಿ ಜಾಸ್ತಿ ಕುಡಿಬಾರ್ದು ಅಂತ, ಬಟ್ ಮುಂಚೆ ಎಷ್ಟಿತ್ತು ಅಷ್ಟನ್ನ ಇನ್ನೂ ಫಾಲೋ ಮಾಡ್ತಾ ಹೋಗ್ಬೋದು, ಕುಡಿಬೋದಾ ಹೇಗೆ ಅಂತ? ಇದಕ್ಕೇನು ಆನ್ಸರ್ ಅಂದರೆ, ತಲೆನೋವು ಕಾಫಿಯಿಂದ ಆಗ್ತಿದೆ ಅಂತ ನಾವು ಪ್ರೂವ್ ಮಾಡಬೇಕು ಅಲ್ಲ. ಸೊ ನಿಮಗೆ ಆ ತಲೆನೋವು ಕಾಫಿಯಿಂದಾನೇ ಆಗ್ತಿದೆ ಅಂದರೆ ದೆನ್ ನಾವು ಹೇಳ್ತೀವಿ ಕಡಿಮೆ ಮಾಡಿ, ಇಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ತೇವೆ. ನಾವು ನಿಮಗೆ ಡೈರಿ ಮೇಂಟೈನ್ ಮಾಡೋಕ್ಕೆ ಹೇಳ್ತೀವಲ್ಲ, ಅದೇ ರೀಸನ್. ಓಕೆ, ಕೆಲವೊಬ್ರು ಈಗ ನೋಡಿ, ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಏನೋ ಮಾಡ್ಕೊಂಡು ಯು ಸ್ಕಿಪ್ ಯೋರ್ ಮೀಲ್ಸ್, ಊಟ ಮಾಡಲ್ಲ, ಸಂಜೆ ಆಗ್ತಿದ್ದಂಗೆ ತಲೆನೋವು ಬರುತ್ತೆ. ಹಾಗಿದ್ದಾಗ ಕಾಫಿ ದರ್ ಇಸ್ ನೋ ರೋಲ್ ಅಲ್ಲ. ನೀವು ಆ್ಯಂಡ್ ಟ್ವೈಸ್ ಎ ಡೇ ಕಾಫಿ ಇಸ್ ನಾಟ್ ಟು ಮಚ್. ಓಕೆ, ಸೊ ಅದೇ ಓವರ್ ಇಂಡಲ್ಜೆನ್ಸ್ 3-4-5 ಸಲ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಅಂಥವ್ರಿಗೆ ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಓಕೆ, ಈಗ ಸ್ಟಾರ್ಟಿಂಗಲ್ಲಿ ತಲೆನೋವು ಬಂದಾಗ ತುಂಬಾ ಜನರಿಗೆ ಡೌಟ್ ಇರುತ್ತೆ, ಓಕೆ ಇದು ನನಗೆ ನಾರ್ಮಲ್ ಆಗಿ ಬರೋ ತಲೆನೋವು ಅಥವಾ ಮೈಗ್ರೇನ್ ತಲೆನೋವು ಅಂತ. ಅದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗತ್ತಾ ಆಸ್ ಎ ಇಂಡಿವಿಜುವಲ್ ಆಗಿ? ಓಕೆ, ಇದು ನನಗೆ ನಾರ್ಮಲ್ ತಲೆನೋವು, ಇದು ನನಗೆ ಮೈಗ್ರೇನ್ ತಲೆನೋವು ಆಗಿರಬಹುದು ಅಂತ ನಾವೇ ವ್ಯತ್ಯಾಸವನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಆಗಬಹುದು. 100% ನಿಮ್ಮ ಕೈಯಲ್ಲಿ ಆಗಲ್ಲ, ಯಾಕಂದರೆ ನಮಗೂ ಆಗಲ್ಲ. ಯಾಕಂದರೆ ಫಸ್ಟ್ ಎಪಿಸೋಡ್ ಆಫ್ ಹೆಡ್ಏಕ್ನ ನಾವು ಮೈಗ್ರೇನ್ ಅಂತ ಲೇಬಲ್ ಮಾಡಲ್ಲ. ಮೈಗ್ರೇನ್ ಇದ್ದವರಲ್ಲಿ ಯೂಶಲಿ ಅವ್ರ ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದಾನೇ ತಲೆನೋವು ಶುರು ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ತಲೆನೋವೇ ಇಲ್ಲ ಅವ್ರಿಗೆ, ಸಪೋಸ್ ನಾಳೆ ಒಬ್ರು ಯಾರೋ ಬರ್ತಾರೆ, ಸರ್ ಇವತ್ತು ಬೆಳಗ್ಗೆಯಿಂದ ತಲೆನೋವು ಆಗ್ತಿದೆ ಅಂತ, ಅದನ್ನು ಮೈಗ್ರೇನ್ ಅಂತ ಲೇಬಲ್ ಮಾಡಲ್ಲ ನಾವು. ಅವ್ರನ್ನ ಎಕ್ಸಾಮಿನ್ ಮಾಡಿ ನೋಡ್ತೀವಿ, ಇಸ್ ಇಟ್ ಅ ಡೇಂಜರಸ್ ಹೆಡ್ಏಕ್ ಆರ್ ಅ ನಾನ್ ಡೇಂಜರಸ್ ಹೆಡ್ಏಕ್? ಗೊತ್ತಾಯ್ತಲ್ಲ, ನಾನು ಹೇಳಿದ್ನಲ್ಲ, ಈವನ್ ಸೈನಸೈಟಿಸ್ ಕ್ಯಾನ್ ಕಾಸ್ ಹೆಡ್ಏಕ್. ಸೊ ನಾವು ಪರೀಕ್ಷೆ ಮಾಡಿ ನೋಡಿದಾಗ ನಮ್ಗೊಂದಿಷ್ಟು ಕ್ಲೂಗಳು ಸಿಗುತ್ತೆ.
ಓಕೆ. ಸೊ ಏನು ಡೇಂಜರಸ್ ಸೈನ್ಸ್ ಏನು ಇಲ್ಲ ಅಂತ ಹೇಳಿದರೆ ನಾವು ಒಂದು ಸಿಂಪಲ್ ಪೇನ್ ಕಿಲ್ಲರ್ ಕೊಟ್ಟು ಕಳಿಸ್ತೇವೆ ಆ್ಯಂಡ್ ದೆನ್ ಆಸ್ ದೆಮ್ ಟು ಫಾಲೋ ಅಪ್. ತಲೆನೋವು ವಾಪಸ್ ಬರಲಿಲ್ಲ ಅಂದರೆ ನಾವು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ, ಏನು ಟೆಸ್ಟ್ ಮಾಡಲ್ಲ, ಏನೂ ಇಲ್ಲ. ಇಟ್ ಕ್ಯಾನ್ ಬಿ ಒನ್ ಆಫ್, ನಾ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಮೈಗ್ರೇನ್ ವರ್ಷಕ್ಕೊಂದ್ಸಲ ಬರುತ್ತೆ, ಅದು ಅದಿರ್ಬೋದು, ಆರ್ ಇಟ್ ಕ್ಯಾನ್ ಬಿ ಎನಿಥಿಂಗ್ ಎಲ್ಸ್. ಬಟ್ ಕೆಲವೊಬ್ಬರಲ್ಲಿ ಹೆಡ್ಏಕ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ದೆರ್ ಆರ್ ಸಮ್ ರೆಡ್ ಫ್ಲ್ಯಾಗ್ ಸೈನ್ಸ್. ಓಕೆ, ಈಗ ತಲೆನೋವು ಯಾರೋ ಬಂದಿದ್ದಾರೆ, ಒಬ್ರಿಗೆ ಮೈಲ್ಡ್ ತಲೆನೋವು ಇದೆ, ಇನ್ನೊಬ್ಬರಿಗೆ ವಿಪರೀತ ತಲೆನೋವು, ವರ್ಸ್ಟ್ ಹೆಡ್ಏಕ್ ಆಫ್ ದರ್ ಲೈಫ್ ಅಂತ ಹೇಳ್ತಾರೆ, ಅದು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಎಕ್ಸಾಕ್ಟ್ಲಿ. ಅನ್ನೋ ಥರ. ಸೊ ಆ ಥರ ತಲೆನೋವು ಇಸ್ ಒನ್ ಆಫ್ ದ ರೆಡ್ ಫ್ಲ್ಯಾಗ್ಸ್. ಅಂಥವರಲ್ಲಿ ನಾವು ಯೂಶಲಿ CT ಸ್ಕ್ಯಾನ್ MRI ಮಾಡಿಸಿಬಿಡ್ತೀವಿ ಒಂದು. ಇನ್ನೊಂದು, ವಿಪರೀತ ತಲೆನೋವು ಬಂದು ಅವ್ರಿಗೆ ಮಾತಲ್ಲಿ ತೊದಲು, ಕೈಯಲ್ಲಿ ಕಾಲಲ್ಲಿ ಸ್ವಾಧೀನ ಇಲ್ಲದೆ ಇರೋ ಥರ ಆಗೋದು, ನಡೆಯೋದಕ್ಕೆ ತೊಂದರೆ ಆಗೋದು, ಇಲ್ಲ ನೋಡೋದಕ್ಕೆ ಡಬಲ್ ಕಾಣಿಸೋದು, ಇಲ್ಲ ಬ್ಲರ್ರಾಗಿ ಕಾಣೋದು, ಈ ಥರ ಯಾವ್ದಾದ್ರು ಲಕ್ಷಣಗಳಿದ್ದರೆ ಇಟ್ ಈಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಹೆಡ್ಏಕ್. ಓಕೆ, ಅಂಥವರಲ್ಲಿ ನಾವು ಫರ್ದರ್ ಟೆಸ್ಟ್ ಮಾಡಲೇಬೇಕು. ಓಕೆ, ಕೆಲವೊಬ್ಬರಿಗೆ ತಲೆನೋವು ಇರುತ್ತೆ, BP ಹೆಚ್ಚಾಗುತ್ತೆ. ಸೊ ಅಂಥವರಲ್ಲಿ ವಿಲ್ ಹ್ಯಾವ್ ಟು ಡೂ ಫರ್ದರ್ ಟೆಸ್ಟ್. BP ಯಾಕೆ ಜಾಸ್ತಿ ಇದೆ, BP ನ ಕಡಿಮೆ ಮಾಡಬೇಕು. BP ಜಾಸ್ತಿ ಆಗಿರೋದ್ರಿಂದ ಬ್ರೈನ್ ಒಳಗಡೆ ಏನಾದ್ರು ತೊಂದರೆ ಆಗಿ ತಲೆನೋವು ಆಗ್ತಿದೆ ಅಂತ ನೋಡೋದಕ್ಕೆ ಟೆಸ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ವಾಟ್. ಎಲ್ಲ ತಲೆನೋವು ಡೇಂಜರಸ್ ಅಂತ ಅಲ್ಲ, ಬಟ್ ಫಸ್ಟ್ ಟೈಮ್ ತಲೆನೋವು ಬಂದಾಗ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ಲ ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಮೀಟ್ ಅ ನ್ಯೂರಾಲಜಿಸ್ಟ್, ಸೊ ದಟ್ ಅವ್ರು ಎಕ್ಸಾಮಿನ್ ಮಾಡಿ ನೋಡ್ತಾರೆ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್ ಡೇಂಜರಸ್. ಸಬ್ಸಿಕ್ವೆಂಟ್ ಹೆಡ್ಏಕ್ಸ್ ಅದಾದ್ಮೇಲೆ ಬರುವಂಥ ತಲೆನೋವು ಯು ಕ್ಯಾನ್ ಡಿಸೈಡ್. ಓಕೆ, ಹಾಗಾದ್ರೆ ನಮ್ಗೆ ಈಗ ಇಷ್ಟೇ ಡ್ಯೂರೇಷನ್ ಅಲ್ಲಿ ಓಕೆ ಕಂಟಿನ್ಯೂಸ್ಲಿ ಒಂದು ವಾರದಿಂದ ತಲೆನೋವು ಇದೆ, ನಂಗೆ ಮೈಗ್ರೇನ್ ಇರಬಹುದು, ಆ ತರ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ. ಇಷ್ಟು ಡ್ಯೂರೇಷನ್ ಅಲ್ಲಿ ತಲೆನೋವು ಬಂದ್ರೆ ಇದನ್ನ ಮೈಗ್ರೇನ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಟೆಸ್ಟ್ ಮಾಡಿ ಆದ್ಮೇಲೆನೆ ಗೊತ್ತಾಗುತ್ತೆ. ಟೆಸ್ಟ್ಗಿಂತ ಇಟ್ಸ್ ಅ ಕ್ಲಿನಿಕಲ್ ಎಕ್ಸಾಮಿನೇಷನ್. ಈಗ ನೀವು ಯಾರಿಗೂ ತಲೆನೋವು ಇದೆ, ಪೇಷಂಟ್ ಹಿಸ್ಟ್ರಿ ತಗೋತೀರಾ ನೀವು? ನಾವು ಹಿಸ್ಟ್ರಿ ತಗೊಂಡು ನೋಡ್ತೀವಿ, ಅವ್ರ ಟ್ರಿಗರ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರ ಮೈಗ್ರೇನ್ ಅಲ್ಲ ಅಂದ್ರೆ ನಾವು ಪರೀಕ್ಷೆ ಮಾಡುವಾಗಲೇ ಒಂದಿಷ್ಟು ನಮಗೆ ಕ್ಲೂ ಸಿಗುತ್ತೆ. ಕೆಲವೊಮ್ಮೆ ನಾವು OPD ಯಲ್ಲಿ ಕಣ್ಣಿನ ಪರೀಕ್ಷೆ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಬ್ರೈನ್ ಒಳಗಡೆ ಪ್ರೆಷರ್ ಹಾಕಿದರೆ ಹೆಚ್ಚಾಗಿದ್ರೆ ನಮಗೆ ಕಣ್ಣಿಂದ ಗೊತ್ತಾಗುತ್ತೆ. ಸೊ ಆ ಥರ ಇದ್ದರೆ ದೆನ್ ಅಗೇನ್ ದಟ್ ಇಸ್ ಅ ಡೇಂಜರ್ ಸೈನ್. ಸೊ ಇವೆಲ್ಲ ಮಾಡಿ ನೋಡ್ತೀವಿ. ಓಕೆ, ಅವ್ರಿಗೆ ವಾಕ್ ಮಾಡಿಸ್ತೀವಿ, ಅವ್ರ ಸೈನಸಸ್ಗಳನ್ನ ಚೆಕ್ ಮಾಡಿ ನೋಡ್ತೀವಿ. ಸೊ ಇಂಥದ್ರಲ್ಲಿ ನಮಗೆ ಕ್ಲೂ ಸಿಗುತ್ತೆ. ಇನ್ ಕೇಸ್ ಎವ್ರಿಥಿಂಗ್ ಇಸ್ ನಾರ್ಮಲ್, ಎಕ್ಸಾಮಿನೇಷನ್ ನಾರ್ಮಲ್ ಆಗಿದೆ, BP ನಾರ್ಮಲ್ ಆಗಿದೆ, ಹಾಗೆ ಯಾರು ಇದ್ದರೆ ದೆನ್ ವಿ ಲೇಬಲ್ ಇಟ್ ಆಸ್ ಅ ಸಿಂಪಲ್ ಹೆಡ್ಏಕ್. ದೆನ್ ಫಾಲೋ ಅಪ್ ಅಲ್ಲಿ ಇಡ್ತೀವಿ. ಈಗ ಸಪೋಸ್ ಇವತ್ತಲ್ಲಿ ನೋವು ಬಂತು, ಒಂದು ತಿಂಗಳಾದ್ಮೇಲೆ ಇನ್ನೊಮ್ಮೆ ಬಂತು, ಸೊ ಅವ್ರಿಗೆ ಮೈಗ್ರೇನ್ ಪ್ಯಾಟರ್ನ್ ಅವಾಗ ಸ್ವಲ್ಪ ಬಂದರೆ ದೆನ್ ವಿ ಲೇಬಲ್ ಇಟ್ ಆಸ್ ಮೈಗ್ರೇನ್. ಹಾಗೆ ಇನ್ ಕೆಲವರು ತಲೆನೋವು ಬಂದ ತಕ್ಷಣ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಕಡಿಮೆ ಆಗ್ಲಿ, ನನ್ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಂಗೆ ತಡ್ಕೊಳಿಕ್ಕೆ ಆಗೋದಿಲ್ಲ ಅಂತ. ಸೊ ಈ ತರ ತಲೆನೋವು ಬಂದ ತಕ್ಷಣ ಟ್ಯಾಬ್ಲೆಟ್ ತಗೊಳ್ಳೋದು ಎಲ್ಲ ಒಂದು ಕಡೆ ಮೈಗ್ರೇನ್ ಅನ್ನ ಅದು ಮಾಸ್ಕ್ ಮಾಡುತ್ತೆ. ಅಂದ್ರೆ ಮೈಗ್ರೇನ್ ಇದೆ ಅನ್ನೋದನ್ನ ನಮ್ಮಿಂದ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಮೈಗ್ರೇನ್ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಅಥವಾ ಬೇರೆ ಏನೊಂದು ಹೆಲ್ತ್ ಕಂಡೀಷನ್ ಇರಬಹುದು. ಸೊ ಆ ತರ ತಲೆನೋವು ಬಂದ ತಕ್ಷಣ ಟ್ಯಾಬ್ಲೆಟ್ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಓಕೆ, ನಾವು ಅಗೇನ್ ಇದು ಸಿಚುವೇಶನ್ ಟು ಸಿಚುವೇಶನ್ ವೇರಿ ಆಗುತ್ತೆ. ಓಕೆ, ಸಪೋಸ್ ನೀವೆಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ. ಓಕೆ, ಬೆಳಗಿನ ಸಂಜೆ ಟ್ರಾವೆಲ್ ಮಾಡಿದ್ದೀರಾ, ಸಂಜೆ ಸುಸ್ತಾಯಿತು, ತಲೆನೋವಿದೆ. ಸೊ ಕೆಲವೊಬ್ರು ಕಾಫಿ ಕೊಡಿ ಅಂತ ತೊಗೊತಾರೆ, ಇಲ್ಲ ಕೆಲವೊಬ್ರು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ತಾರೆ. ನೆಕ್ಸ್ಟ್ ಡೇ ಹೇಳ್ತಾರೆ ಎವ್ರಿಥಿಂಗ್ ಇಸ್ ಫೈನ್, ಏನೂ ಇಲ್ಲ, ದೆನ್ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಓಕೆ, ಬಟ್ ಅದೇ ಥರ ಪದೇ ಆಗ್ತಿದೆ. ಓಕೆ, ದೆನ್ ನಿಮಗೆ ಡೀಟೇಲ್ಡ್ ಇವ್ಯಾಲ್ಯೂಷನ್ ಬೇಕು ಒಂದು. ಇನ್ನೊಂದು, ನಾ ಹೇಳಿದ್ನಲ್ಲ ತಲೆನೋವಿದೆ, ಮೊದಲನೇ ಸಲನೇ ಬರ್ತಿದೆ, ಬಟ್ ಯಾವುದೇ ರೀತಿ ಡೇಂಜರ್ ಸೈನ್ ಜೊತೆ ಬಂತು, ಆವಾಗ ಯು ಶುಡ್ ನೆವರ್ ನೆಗ್ಲೆಕ್ಟ್ ಇಟ್. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ನಾ ಹೇಳಿದ್ನಲ್ಲ, ಸಿವಿಯರ್ ವರ್ಸ್ಟ್ ಹೆಡ್ಏಕ್ ಆಫ್ ಯುವರ್ ಲೈಫ್, ವಿಪರೀತ ತಲೆನೋವು, ಇಷ್ಟ ತನಕ ನಾನು ಇದನ್ನ ಅನುಭವಿಸೇ ಇಲ್ಲ, ಫಾರ್ ದ ಫಸ್ಟ್ ಟೈಮ್ ಅಂತ ಫೀಲ್ ಆಗುತ್ತೆ. ಹೌದು. ಮತ್ತೆ ಕಣ್ಣಲ್ಲಿ ಮಂಜಾಗಿ ಕಾಣೋದು, ಡಬಲ್ ಕಾಣೋದು, ನಡೆಯೋಕ್ಕಾಗದೇ ಇರೋದು. ಮತ್ತು ಈ ನಡುವೆ ಎಲ್ಲರ ಮನೆಯಲ್ಲೂ BP ಮಿಷಿನ್ ಇರುತ್ತೆ. ಓಕೆ, ಸೊ ತುಂಬ ತಲೆನೋವು ಬಂದಾಗ BP ಜಾಸ್ತಿ ಆಗಿದೆ ಅಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗೋದು ಇಟ್ಸ್ ಅ ಗುಡ್ ಐಡಿಯಾ. ಓಕೆ, ಟ್ರೀಟ್ಮೆಂಟ್ ಒಂದು ಕಡೆ ಆದ್ರೆ ಡಾಕ್ಟರ್, ಈಗ ಮೈಗ್ರೇನ್ ಬಂದ ತಕ್ಷಣ ನಾವು ಪ್ರತಿ ಸತಿನೂ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಆಗೋದಿಲ್ಲ, ಎಲ್ಲ ಒಂದ್ ಕಡೆ ಸ್ಟಕ್ ಆಗಿರ್ತೀವಿ, ನಮ್ದು ಜಾಬ್ ಪ್ಲೇಸ್ ಅಲ್ಲಿ ಇರ್ತೀವಿ. ಆ ಮೊಮೆಂಟ್ ಅಲ್ಲಿ ನನ್ಗೆ ರಿಲೀಫ್ ಸಿಗ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಟಿಪ್ಸ್ ಇದೆಯಾ ಹೇಗೆ ಅಂತ? ನೋಡಿ, ತಲೆನೋವು ಆಗ್ತಿದೆ ಅಂದರೆ ನೋವಂತೂ ಕಡಿಮೆ ಆಗಲೇಬೇಕಲ್ಲ. ಹೌದು, ದೇರ್ ಇಸ್ ನೋ ಹಾರ್ಮ್ ಟೇಕಿಂಗ್ ಅ ಪೇನ್ ಕಿಲ್ಲರ್. ಈಗ ನೋಡಿ, ಸಿಂಪಲ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಇರುತ್ತೆ. ಓಕೆ, ಅದು ಎಲ್ಲರ ಮನೆಯಲ್ಲೂ ಇರುತ್ತೆ. ಓಕೆ, ಸೊ ದ್ಯಾಟ್ ತಲೆನೋವು ಬಂದರೆ ತೊಗೊಳ್ಬೋದು, ಎನಿ ಪೇನ್ ಕಿಲ್ಲರ್ ಫಾರ್ ದ್ಯಾಟ್ ಮ್ಯಾಟರ್, 1 ಡೋಸ್ ತೊಗೊಬೋದು. ಓಕೆ, ಅದಾದಮೇಲೆ ಎವ್ರಿಥಿಂಗ್ ಈಸ್ ಫೈನ್. ಓಕೆ, ದೆನ್ ಯು ಕ್ಯಾನ್ ಡಿಸೈಡ್. ಓಕೆ, ಬಟ್ ಅದೇ ತಲೆನೋವು ಪದೇ ಬರ್ತಿದೆ ಅಂದರೆ ದೆನ್ ಇಟ್ಸ್ ಬೆಟರ್ ದಟ್ ಯು ಕಮ್ ಬ್ಯಾಕ್. ಓಕೆ, ಲೈಕ್ ಮೆಡಿಸಿನ್ ಇಲ್ದೇನೆ, ಲೈಕ್ ಅಥವಾ ಒಂದ್ ವೇಳೆ ಮೆಡಿಸಿನ್ ಅನ್ನ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ನಾನೇನಾದ್ರೂ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಅನ್ನೋ ತರದ್ ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಓಕೆ, ಈಗ ಸಪೋಸ್ ನೀವು ಎಲ್ಲಿದ್ರೆ ಯು ಡೋಂಟ್ ಹ್ಯಾವ್ ಟ್ಯಾಬ್ಲೆಟ್ಸ್ ಇಲ್ಲ, ಈಗ ಅವತ್ತು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರನೂ ಹೋಗೋ ತರ ಇಲ್ಲ, ಸಿಂಪಲ್ ರಿಲೀಫ್ ಸಿಗಬೇಕು, ಆ ಮೊಮೆಂಟ್ ಸಿಗಬೇಕು ನಮಗೆ. ಹಾಗಿದ್ದಾಗ ಯೂಶಲಿ ಕೆಲವೊಬ್ಬರಲ್ಲಿ ಕಾಫಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ದ ಬಿಗ್ಗೆಸ್ಟ್ ರಿಲೀಫ್ ಇಸ್ ಸ್ಲೀಪ್.
ಓಕೆ, ಕೆಲವೊಬ್ರು ಹೇಳ್ತಾರೆ, ತುಂಬ ಜನ ತುಂಬ ಟೈಮಿಂದ ತಲೆನೋವಿದ್ದವ್ರಿಗೆ ಸರ್ ತಲೆನೋವಿದೆ ಮಲ್ಕೊಂಡ್ರೆ ಸರಿ ಆಗುತ್ತೆ ಅಂತ. ಸೊ ನಿದ್ದೆ ಮಾಡೋದು ಒಂದು ಗುಡ್ ಆಪ್ಷನ್. ಇನ್ನೊಂದು ಸ್ಕ್ರೀನ್ಸ್ ಅವಾಯ್ಡ್ ಮಾಡಬೇಕು. ಲೈಟ್ಸ್ ಎಲ್ಲ ಏನು ಬ್ರೈಟ್ ಲೈಟ್ ಇದೆ ಅದನ್ನು ಆಫ್ ಮಾಡಬೇಕು. ತುಂಬ ಲೌಡ್ ಸೌಂಡ್ಸ್ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ಅಷ್ಟೇ. ಇದಿಷ್ಟು ಮನೆಯಲ್ಲಿ ಆಗುವಂಥ ಫಸ್ಟ್ ಏಡ್ ಇದು. ಅದು ಬಿಟ್ಟು ಇದು ತೊಗೊಂಡ್ರೆ ಕಡಿಮೆ ಆಗುತ್ತೆ ಆ ಥರ ಮನೆಯಲ್ಲಿ ಮಾಡೋದ್ರಿಂದ ಆ ಥರ ಐ ಡೋಂಟ್ ಥಿಂಕ್ ಸೊ. ಸೊ ಟೋಟಲಿ ಒಂದು ರೀತಿ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತ. ಎಕ್ಸಾಕ್ಟ್ಲಿ. ಅಂದರೆ ಮೈಗ್ರೇನ್ ಇರೋರು ತುಂಬ ಸೆನ್ಸಿಟಿವ್ ಇರ್ತಾರೆ. ಅವ್ರ ಮನಸ್ಸು ಸೂಕ್ಷ್ಮ ಇರುತ್ತೆ ಆ್ಯಂಡ್ ದೇರ್ ನರ್ವ್ಸ್ ಆರ್ ಸೆನ್ಸಿಟಿವ್ ಟು ಲೈಟ್ ಸೌಂಡ್. ಸೊ ಅವ್ರದ್ದು ಸ್ಟಿಮ್ಯುಲಸ್ ಇರುತ್ತಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಬೀಟ್ ಲೈಟ್, ಓಕೆ, ಬೀಟ್ ಸೌಂಡ್. ಕೆಲವೊಬ್ಬರು ತುಂಬ ಲೌಡ್ ಮ್ಯೂಸಿಕ್ ಎಲ್ಲ ಹಚ್ಚೋ ಇರುತ್ತೆ, ಇಯರ್ಫೋನ್ಸ್ ಯೂಸ್ ಮಾಡೋ ಅಭ್ಯಾಸ ಇರುತ್ತೆ. ಅಂಥದ್ದನ್ನು ಆ್ಯಸ್ ಮಚ್ ಆಸ್ ಪಾಸಿಬಲ್ ಸ್ವಲ್ಪ ಕಡಿಮೆ ಮಾಡಬೇಕು. ನೋಡಿ, ಮೈಗ್ರೇನ್ ಆ್ಯಸ್ ಐ ಸೆಡ್ ಅದನ್ನು ಕಾಯಿಲೆ ಅಂತ ತಿಳ್ಕೊಬೇಡಿ. ಓಕೆ, ನಿಮ್ಮ ಬಾಡಿ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಂದರೆ ಅದರಲ್ಲಿ ಒಂದಷ್ಟು ಸೆನ್ಸಿಟಿವಿಟಿಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ವಿ ಆರ್ ಅಂಡರ್ ಸ್ಟ್ರೆಸ್ಫುಲ್ ಸಿಚುವೇಶನ್ ಅಂದ್ಕೊಳ್ಳಿ. ನೀವು ನಿಮ್ಮ ಬಾಸ್ ಹ್ಯಾಸ್ ಯು ಹ್ಯಾಡ್ ಇದು ಬ್ಯಾಡ್ ಡೇ ಇನ್ ದ ಆಫೀಸ್. ಇಬ್ಬರಿಗೂ ಅದೇ ಥರ ಆಗಿರ್ಬೋದು. ಒಬ್ಬರು ತುಂಬ ಮನ್ಸಿಗೆ ಹಚ್ಕೊಳ್ತಾರೆ, ಇನ್ನೊಬ್ಬರು ಕ್ಯಾಶುವಲ್ ಆಗಿ ಡೀಲ್ ಮಾಡ್ತಾರೆ. ಸೇಮ್ ಸಿಚುವೇಶನ್, ಇಬ್ಬರು ಬೇರೆ ಬೇರೆಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಮೈಗ್ರೇನಲ್ಲಿ ಪ್ರತಿಯೊಂದು ಸ್ಟಿಮ್ಯುಲಸ್ಗೂ ಬಾಡಿ ರೆಸ್ಪಾನ್ಸ್ ಎಕ್ಸಾಜರೇಟೆಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ಓಕೆ, ಆ್ಯಂಡ್ ಇನ್ನೊಂದು ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಓಕೆ, ವಾಟ್ ಎವರ್ ಇಸ್ ಯುವರ್ ಸೆನ್ಸಿಟಿವಿಟಿ ಯು ಮಸ್ಟ್ ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಡಾಕ್ಟರ್, ಹಾಗಿದ್ರೆ ಮೈಗ್ರೇನಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಅಂತ ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ. ಮೈಗ್ರೇನನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಅದನ್ನು ಅಥವಾ ಕಂಟ್ರೋಲ್ ಅಷ್ಟೇ ಮಾಡಬಹುದಾ ಅಂತ. ಸೊ ಇದಕ್ಕೆ ಏನು ಹೇಳ್ತೀರಾ? ಓಕೆ, ಸೊ ನಾ ಹೇಳ್ದಂಗೆ ಮೈಗ್ರೇನ್ಗೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್. ಓಕೆ, ಫಸ್ಟು ಅವ್ರನ್ನ ಟ್ರೀಟ್ ಮಾಡಲೇಬೇಕಾ ಅನ್ನೋದು ಇಸ್ ದ ಕ್ವೆಶನ್. ಓಕೆ, ಕೆಲವೊಬ್ಬರಿಗೆ ತುಂಬ ಇನ್ಫ್ರೀಕ್ವೆಂಟ್ ಆಗಿರುತ್ತೆ, ವರ್ಷಕ್ಕೊಂದು ವರ್ಷಕ್ಕೆರಡು ತಲೆನೋವು, ಅಂಥವ್ರಿಗೆ ಅಪರೂಪಕ್ಕೆ. ಸೊ ಅಂಥವ್ರಿಗೆ ನಾವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಏನೂ ಕೊಡೋದು ಬೇಕಾಗಿಲ್ಲ. ಓಕೆ, ತಲೆನೋವು ಇದ್ದಾಗ ಒಂದು ಪೇನ್ ಕಿಲ್ಲರ್ ಕೊಟ್ಟಿರ್ತೀವಿ, ಎಮರ್ಜೆನ್ಸಿ ಬೇಸಿಸಲ್ಲಿ ತೊಗೊಳ್ತಾರೆ. ಕೆಲವೊಬ್ಬರು ಇನ್ನೊಂದು ಸ್ಪೆಕ್ಟ್ರಮಲ್ಲಿ ಬರ್ತಾರೆ. ಅಂದರೆ ಅವ್ರಿಗೆ ತಿಂಗಳಲ್ಲಿ ಒಂದು 5-6 ಸಲ ತಲೆನೋವು ಬರುತ್ತೆ, ಒಂದು 3-4 ಸಲ ಮೈಲ್ಡ್ ಹೆಡ್ಏಕ್ ಬರುತ್ತೆ. ಅಂಥವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ನಾವು ಪೇನ್ ಕಿಲ್ಲರ್ ತೊಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ. ಸೊ ಇಂಥವರಲ್ಲಿ ಒಂದು ಪ್ರೊಫೈಲ್ಯಾಕ್ಟಿಕ್ಸ್ ಅಂತ ಒಂದು ಗ್ರೂಪ್ ಆಫ್ ಮೆಡಿಸಿನ್ಸ್ ಇರುತ್ತೆ. ಆ ಗ್ರೂಪಲ್ಲಿ ಏನಾಗುತ್ತೆ ಅಂದರೆ ಇದು ಡೈಲಿ ತೊಗೊಳ್ಳುವಂಥ ಮಾತ್ರೆಗಳು. ಓಕೆ, ಇದರಲ್ಲಿ ಹೆಡ್ಏಕ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಈಗ ತಿಂಗಳಿಗೆ 5 ಸಲ ಬರೋ ತಿಂಗಳಿಗೆ 2 ಸಲ ಆಗುತ್ತೆ. ಹೆಡ್ಏಕ್ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ತುಂಬ ಸಿವಿಯರ್ ಪೇನ್ ಇರೋದು ಮೈಲ್ಡ್ ಟು ಮಾಡರೇಟ್ ಟಾಲರಬಲ್ ಪೇನ್ ಆಗುತ್ತೆ. ಓಕೆ, ಸ್ವಲ್ಪ ತಡ್ಕೊಬೋದು. ಹೌದು. ಸೊ ಇದನ್ನು ನಾವು 1-2-3 ತಿಂಗಳವರೆಗೂ ಕಂಟಿನ್ಯೂ ಮಾಡ್ತೀವಿ. ಸೊ 2-3 ತಿಂಗಳಲ್ಲಿ ಕೆಲವೊಬ್ಬರಿಗೆ ಕಂಪ್ಲೀಟ್ ರಿಲೀಫ್ ಸಿಗುತ್ತೆ. ಅವ್ರು ಕಂಪ್ಲೀಟ್ ಹೆಡ್ಏಕೇ ನಿಂತೋಗ್ಬಿಡುತ್ತೆ. ಇನ್ ದ ಮೀನ್ ಟೈಮ್ ಅವ್ರ ಹೆಡ್ಏಕ್ ಫ್ರೀಕ್ವೆನ್ಸಿ ಯಾಕೆ ಇಷ್ಟು ಜಾಸ್ತಿ ಆಗ್ತಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತೀವಿ. ಓಕೆ, ಕೆಲವೊಬ್ಬರು ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಕೆಲವೊಬ್ರು ಯಾವುದೋ ಊರಿಂದ ಬೆಂಗಳೂರಿಗೆ ಬಂದಿರ್ತಾರೆ, ವೆದರ್ ಸೆಟ್ ಆಗಲ್ಲ. ಕೆಲವೊಬ್ಬರಿಗೆ ಜಾಬ್ ಶಿಫ್ಟ್ ಚೇಂಜ್ ಆಗಿರುತ್ತೆ, ಡೇ ಶಿಫ್ಟ್ ಇರೋದು ನೈಟ್ ಆಗಿರುತ್ತೆ. ಓಕೆ, ಸೊ ಕೆಲವೊಬ್ಬರದ್ದು ಊಟದ ಟೈಮಿಂಗ್ ಚೇಂಜ್ ಆಗಿರುತ್ತೆ. ಕೆಲವೊಬ್ಬರು ಲೈಫ್ ಸ್ಟೈಲ್ ಇದು ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸ್ಟಡಿ ಮಾಡಿ ಅದನ್ನು ನಾವು ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದು ಬಿಟ್ಟು ಮಧ್ಯದಲ್ಲಿ ಅವ್ರಿಗೆ ಅಂದರೂ ತಲೆನೋವು ಬರುತ್ತೆ, ಅವಾಗ SOS ಎಮರ್ಜೆನ್ಸಿ ಬೇಸಿಸಲ್ಲಿ ಪೇನ್ ಕಿಲ್ಲರ್ ಕೊಡ್ತೇವೆ. ಓಕೆ, ಸೊ ಟ್ರೀಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಗೇನ್ ಒಂದು ಪ್ರೊಫೈಲ್ಯಾಕ್ಟಿಕ್ಸ್, ಅದು ಪೇನ್ ಕಿಲ್ಲರ್ಸ್ ಅಲ್ಲ, ಡೈಲಿ ತೊಗೊಳ್ಳುವಂಥ ಮಾತ್ರೆಗಳು. ಇನ್ನೊಂದು ಪೇನ್ ಕಿಲ್ಲರ್ಸ್ ಫಾರ್ ಎಮರ್ಜೆನ್ಸಿ. ಇದಿಷ್ಟು ಬಿಟ್ಟರೂ ಕೂಡ ಒಂದು 100ರಲ್ಲಿ ಒಬ್ಬರಿಗೆ ತುಂಬ ಸಿವಿಯರ್ ಮೈಗ್ರೇನ್ ಅಂತ ಬರುತ್ತೆ. ಅವರಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಪ್ರೊಫೈಲ್ಯಾಕ್ಟಿಕ್ಸ್ ವರ್ಕ್ ಆಗಲ್ಲ. ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಸೆಕೆಂಡ್ ಜನ್ರೇಷನ್ ಯೂಸ್ ಮಾಡ್ತೀವಿ. ಅದಕ್ಕೆ ಬೊಟಾಕ್ಸ್ ಇಂಜೆಕ್ಷನ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಎರಿನಿಮ್ಯಾಬ್ ಅಂತ ಒಂದಿಷ್ಟು ಬರುತ್ತೆ. ಇವೆಲ್ಲ ಆಲ್ ದೀಸ್ ಆರ್ ನ್ಯೂವರ್ ಜನ್ರೇಷನ್ ಮೆಡಿಕೇಶನ್ಸ್ ವಿಚ್ ಆರ್ ರೇರ್ಲಿ ಯೂಸ್ಡ್ ಇನ್ ಪೀಪಲ್ ವಿತ್ ವೆರಿ ಸಿವಿಯರ್. ತುಂಬ ತಲೆನೋವಿದೆ, ನಮ್ಮ ಫಸ್ಟ್ ಲೈನ್ ಪ್ರೊಫೈಲ್ಯಾಕ್ಟಿಕ್ಸ್ ವರ್ಕ್ ಆಗ್ತಿಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಓಕೆ. ಹಾಗಿದ್ರೆ ಈ ಮೈಗ್ರೇನ್ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕಾಗತ್ತಾ ಅಂತ? ಈಗ ಬರೋದಕ್ಕೆ ಒಂದು ಜೆನೆಟಿಕಲಿ ರೀಸನ್ ಹೇಳಿದ್ರಿ, ಇನ್ನೊಂದು ಲೈಫ್ ಸ್ಟೈಲ್ ಇದು ಒಂದಿಷ್ಟು ಕಾಸ್ಗಳನ್ನ ಹೇಳಿದ್ರಿ. ಸೊ ಪ್ರಿವೆನ್ಷನ್ ನಮ್ಮಿಂದನೇ ಸಾಧ್ಯ ಆಗುತ್ತಾ? ಆಗುತ್ತೆ, ಸಾಕಷ್ಟು ಮಟ್ಟಿಗೆ ಆಗುತ್ತೆ. ನಾ ಹೇಳಿದ್ನಲ್ಲ, ಒಂದು ಮೆಜಾರಿಟಿ ಆಫ್ ಪೀಪಲ್ ವಿತ್ ಮೈಗ್ರೇನ್ ಅವ್ರ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ನಾವು ಹೇಳೋ ನಾನ್ ಮೆಡಿಕಲ್ ಪಾರ್ಟ್ನ ಅವ್ರು ಚೆನ್ನಾಗಿ ಫಾಲೋ ಮಾಡಬೇಕು. ಎಲ್ಲರಿಗೂ ನಾವು ಹೇಳೋದಿಷ್ಟೇ, ಒಂದು ನಿದ್ದೆ ಚೆನ್ನಾಗಿ ಮಾಡಬೇಕು, ಊಟ ಆನ್ ಟೈಮ್ ಹೊಟ್ಟೆ ತುಂಬ ಮಾಡಬೇಕು, ಸ್ಕ್ರೀನ್ಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದ್ಸಲ ಲೈಟ್ಸ್ ಆಫ್ ಮಾಡಾದ್ಮೇಲೆ ಸ್ಕ್ರೀನ್ ಆಗಲಿ ಲೌಡ್ ಮ್ಯೂಸಿಕ್ ಆಗಲಿ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟು ನಮ್ಮ ಬಾಡಿನ ನಾವು ರೆಸಿಲಿಯೆಂಟ್ ಅಂತ ಹೇಳ್ತಾರಲ್ಲ, ವಿ ಶುಡ್ ಮೇಕ್ ಇಟ್ ರೆಸಿಲಿಯೆಂಟ್. ಓಕೆ, ನಾ ಮುಂಚೆನೇ ಹೇಳಿದಾಗೆ ಮೈಗ್ರೇನಲ್ಲಿ ಬಾಡಿ ತುಂಬ ಸೆನ್ಸಿಟಿವ್ ಇರುತ್ತೆ.
ಓಕೆ. ಸೊ ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಎಕ್ಸಸೈಸಸ್ ಇದೆ. ಇನ್ಫ್ಯಾಕ್ಟ್ ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಮಾಡ್ತಾರಲ್ಲ, ಮೈಂಡ್ಫುಲ್ನೆಸ್ ಅನ್ನೋ ಒಂದು ಮೆಡಿಟೇಷನ್ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಮೈಂಡ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಹಂಗಿದ್ದಾಗ ನಿಮಗೆ ಸ್ಟ್ರೆಸ್ ತೊಗೊಳ್ಳೋ ಚಾನ್ಸ್ ಸಾಕಷ್ಟು ಕಡಿಮೆ ಆಗುತ್ತೆ. ಈಗ ಸಪೋಸ್ ಯು ಹ್ಯಾಡ್ ಅ ಬ್ಯಾಡ್ ಡೇ ಅಟ್ ವರ್ಕ್, ತುಂಬ ಸೆನ್ಸಿಟಿವ್, ಸೂಕ್ಷ್ಮವಾಗಿರ್ತಿರಲ್ಲ, ಅದು ಮಾಡೋದ್ರಿಂದ ನಿಮ್ಮ ರಿಯಾಕ್ಷನ್ ವಿಲ್ ಬಿ ವೆರಿ ಸ್ಟಾಯ್ಕ್. ಅಂದರೆ ಅಷ್ಟೊಂದು ನೀವು ರಿಯಾಕ್ಟ್ ಮಾಡಲ್ಲ ಟು ಸರ್ಕಮ್ಸ್ಟಾನ್ಸಸ್. ಸೊ ಹಾಗೆ ನಿಮ್ಮ ನರಗಳು ಹಾಗೆ ಆಗುತ್ತೆ. ಸಿಚುವೇಶನ್ ಟ್ರಿಗರ್ ಮಾಡಿದ್ರೂ ಕೂಡ ರೆಸ್ಪಾನ್ಸ್ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಎಕ್ಸಸೈಸಸ್, ಯೋಗ, ಮೆಡಿಟೇಷನ್, ಡಯಟ್ರಿ ಚೇಂಜಸ್ಸಿಂದ ಸಾಕಷ್ಟು ಮಟ್ಟಿಗೆ ನಿಮ್ಮ ಹೆಡ್ಏಕ್ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಸೊ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಹೌದು. ಹಾಗಾದ್ರೆ ಡಾಕ್ಟರ್, ಈ ಮೈಗ್ರೇನ್ ರಿಲೇಟೆಡ್ ಆಗಿ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ, ಹೇಗೆ ಅಂತ ರಿಲೇಟೆಡ್ ಟು ದಿಸ್ ಮಿತ್ಸ್ ಏನಾದರೂ ಇದೆಯಾ? ಜನರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಿದೆಯಾ? ಸೊ ಎಲ್ಲ ತಲೆನೋವನ್ನು ಮೈಗ್ರೇನ್ ಅಂತ ಅಂದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ, ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ. ಕೆಲವೊಬ್ರು ಅದೇ ಹೇಳ್ತಾರೆ, ತಲೆನೋವಿದೆ ಸರ್, ನಂಗೆ ಮೈಗ್ರೇನ್ ತಲೆನೋವಿದೆ ಅಂತ ಹೇಳ್ಕೊಂಡೇ ಬರ್ತಾರೆ. ಯಾರು ಹೇಳಿದ್ದು ಅಂತ ಕೇಳಿದ್ರೆ, ಇಲ್ಲ ಸರ್ ನಂಗೆ ಆಗ್ತಿತ್ತು, ನಾನು ಅಂದ್ಕೊಂಡೆ ಮೈಗ್ರೇನ್ ಅಂತ. ಓಕೆ, ಇದು ವೆರಿ ಕಾಮನ್ ಮಿಸ್ಬಿಲೀಫ್. ಅದು ಇನ್ನೊಂದು ತಲೆನೋವು ಇದ್ದವರೆಲ್ಲ ಸೈನಸ್ ತಲೆನೋವು ಅಂತ ಅದಕ್ಕೆ ಲೇಬಲ್ ಆಗಿರುತ್ತೆ. ಓಕೆ, ದೀಸ್ ಆರ್ ವೆರಿ ಕಾಮನ್ಲಿ ಎನ್ಕೌಂಟರ್ಡ್ ಮಿತ್ಸ್. ಓಕೆ, ಹೌದು. ಅದು ಬಿಟ್ಟು ಆ ಥರ ಏನೂ ಇಲ್ಲ. ಇನ್ನೊಂದು ನಾವು ಏನು ನೋಡ್ತೀವಿ ಅಂದರೆ, ಕೆಲವೊಬ್ಬರು ತಲೆನೋವು ಬಂದಾಗೆಲ್ಲ ತಲೆನೋವು ಮಾತ್ರೆ ತೊಗೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಡಾಕ್ಟರ್ ಹತ್ರ ಬರಲ್ಲ. ಸೊ ಅದರಲ್ಲಿ 2 ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಒಂದು ಹೆಚ್ಚಾಗಿ ಪೇನ್ ಕಿಲ್ಲರ್ ತೊಗೊಳೋದ್ರಿಂದ ಪೇನ್ ಕಿಲ್ಲರ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಪೇನ್ ಕಿಲ್ಲರ್ ಜಾಸ್ತಿ ತೊಗೊಂಡ್ರೆ ಕಿಡ್ನಿಗೆ ತೊಂದರೆ ಆಗುತ್ತೆ, ಲಿವರ್ಗೆ ತೊಂದರೆ ಆಗುತ್ತೆ, ಅದು ಒಂದು. ಇನ್ನೊಂದು ಡಿಪೆಂಡೆನ್ಸ್ ಬರುತ್ತೆ. ಈಗ ತುಂಬಾ ನಾವು ಪೇನ್ ಬಂದಾಗೆಲ್ಲ ಮಾತ್ರೆ ತೊಗೊಂಡು ನಮಗೆ ಮಾತ್ರೆ ತೊಗೊಳ್ಲಿಲ್ಲ ಅಂದರೆ ಒಂದಿನ ಆ ದೇಹನೇ ಮಾತ್ರೆ ಬೇಕು ಅಂತ ಕೇಳೋದು, ಸೊ ತಲೆನೋವು ಬಂದ್ಬಿಡುತ್ತೆ. ಸೊ ಇದಕ್ಕೆ ಮೆಡಿಕೇಶನ್ ಓವರ್ ಯೂಸ್ ಹೆಡ್ಏಕ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ತುಂಬ ಪೇಷಂಟ್ಸ್ ಅಲ್ಲಿ ನೋಡಿದ್ದೇವೆ ನಾವು. ಅಂದರೆ ಅವ್ರಿಗೆ ಪಾಪ ಮೈಗ್ರೇನ್ ಇರುತ್ತೆ, ಬಟ್ ಎವ್ರಿ ಟೈಮ್ ಏನು ಡಾಕ್ಟರ್ ಹತ್ರ ಹೋಗೋದು ಅಂತ ತಲೆನೋವು ಬಂದಾಗೆಲ್ಲ ಅವ್ರು ಪೇನ್ ಕಿಲ್ಲರ್ ತೊಗೊಳ್ಳೋ ಅಭ್ಯಾಸ ಮಾಡ್ಕೊತಾರೆ. ಆ್ಯಂಡ್ ಇವೆನ್ಚುಲಿ ಇಟ್ ವಿಲ್ ಕನ್ವರ್ಟ್ ಇನ್ ಟು ಅ ಮೆಡಿಕೇಶನ್ ಓವರ್ ಯೂಸ್ ಹೆಡ್ಏಕ್. ಸೊ ಇದನ್ನ ಟ್ರೀಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್. ಓಕೆ, ಸೊ ನಾವು ಒಂದೇ ರಿಕ್ವೆಸ್ಟ್ ಏನು ಅಂದರೆ, ನೀವು ಮೈಗ್ರೇನ್ ಆಗಲಿ ಏನೇ ಆಗಲಿ, ತಲೆನೋವು ಫ್ರೀಕ್ವೆನ್ಸಿ ಹೆಚ್ಚಾಗ್ತಿದೆ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ಒಂದ್ಸಲ ಕ್ಲಾರಿಫೈ ಮಾಡಿಕೊಂಡು, ಬೇರೆ ಏನಾದರೂ ಅಡಿಷ್ನಲ್ ಮೆಡಿಕೇಶನ್ಸ್ ಬೇಕಾ, ಲೈಫ್ ಸ್ಟೈಲ್ ಚೇಂಜಸ್ ಬೇಕಾ ಅಂತ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ತುಂಬಾ ಬೆಟರ್. ಓಕೆ, ಒಂದು ವೇಳೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಬಹುದಾ? ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಬರಬಹುದಾ, ಹೇಗೆ ಅಂತ? ಯಾಕಂದ್ರೆ ಆಗ್ಲೇ ಹೇಳಿದ್ರೆ ನೀವು, ಇದು ಬೇರೆ ಸ್ಟ್ರೋಕ್ ತರ ಏನು ಎಮರ್ಜೆನ್ಸಿ ಅಲ್ಲ, ಬಟ್ ಸ್ಟಿಲ್ ನಾನು ಜೀವನ ಪೂರ್ತಿ ಹಿಂಗೆ ಸಹಿಸ್ಕೊಂಡು ಇದೀನಿ, ಹಾಸ್ಪಿಟಲ್ಗೆ ಹೋದ್ರೆ ಇನ್ನೇನೋ ರೋಗ ಇದೆ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳೋರು ಒಂದಿಷ್ಟು ಜನ ಇರ್ತಾರೆ. ಸೊ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಅದು ಕಂಟಿನ್ಯೂ ಆಗಿ ಆಗ್ತಾ ಇದೆ ಅಂದಾಗ ಬೇರೆ ಏನಾದ್ರೂ ಇಶ್ಯೂಸ್, ಕಾಂಪ್ಲಿಕೇಶನ್ಸ್ ಬರಬಹುದಾ, ಹೇಗೆ ಅಂತ? ಇಲ್ಲ ನೋಡಿ, ವೆರಿ ಸಿಂಪಲ್. ನಿಮಗೆ ಪದೇ ತಲೆನೋವು ಆಗ್ತಿದೆ ಅಂದರೆ ಒಂದ್ಸಲ ಮೀಟ್ ಮಾಡೋದು ಒಳ್ಳೇದು. ಓಕೆ, ಎರಡನೇದು, ತಗೊಳ್ದಿದ್ರೆ ಅಂದರೆ ಟ್ರೀಟ್ ಮಾಡದೇ ಇದ್ರೆ ಏನಾದ್ರು ಆಗುತ್ತಾ ಅನ್ನೋದು ಹೇಳ್ತಿರಲ್ಲ. ಸೊ ಡಾಕ್ಟರ್ ಹತ್ರ ಹೋಗಲ್ಲ, ನೀವು ತಲೆನೋವು ಬಂದಾಗೆಲ್ಲ ಪೇನ್ ಕಿಲ್ಲರ್ ತೊಗೊಳ್ತಾ ಇರ್ತೀರ. ಸೊ ಪೇನ್ ಕಿಲ್ಲರ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಒಂದು, ಡಿಪೆಂಡೆನ್ಸ್ ಒಂದು, ಹೌದು ಬೇರೆ ಥರ ಎಫೆಕ್ಟ್ ಆಗುತ್ತೆ, ಡಿಪೆಂಡೆನ್ಸ್ ಒಂದು. ಮತ್ತು ನಾ ಇನ್ನೊಂದು ಹೇಳಿದ್ನಲ್ಲ, ಎವ್ರಿ ಹೆಡ್ಏಕ್ ಇಸ್ ನಾಟ್ ಮೈಗ್ರೇನ್. ಮೈಗ್ರೇನ್ ಇರೋರ್ಗೂ ಕೂಡ ಬೇರೆ ತೊಂದರೆ ಆಗುತ್ತಲ್ಲ ಅಲ್ಲ. ಫಾರ್ ಎಕ್ಸಾಂಪಲ್, ನಮ್ಮದೊಂದು ಪೇಷಂಟ್ ಇದ್ದರು, ಮೈಗ್ರೇನ್ ಅವ್ರದ್ದು ಇದೇ ಥರ ತುಂಬ ವರ್ಷದಿಂದ ಆಯಿತು. ಅದಾದಮೇಲೆ ಒಂದು ಪಾಯಿಂಟಲ್ಲಿ ಅವ್ರಿಗೆ ತಲೆನೋವು ತುಂಬ ಫ್ರೀಕ್ವೆಂಟಾಗಿ ಬರೋದಕ್ಕೆ ಶುರು ಆಯಿತು. ಬಟ್ ಇವೆನ್ಚುಲಿ ಅವ್ರು ಯಾವಾಗ ಬಂದಾಗ ಅವ್ರ BP ತುಂಬ ಹೆಚ್ಚಾಗಿತ್ತು. ಸೊ ಅವ್ರಿಗೆ BP ಶುರುವಾಗಿ, BP ಕಂಟ್ರೋಲ್ ಇರೋದ್ರೆ ಅನ್ಕಂಟ್ರೋಲ್ಡ್ BP ಇಂದ ಅವ್ರಿಗೆ ತಲೆನೋವು ಶುರು ಆಯಿತು. ಸೊ ಮೈಗ್ರೇನ್ ಇದೆ, ಹೌದು, ಮೈಗ್ರೇನಿಂದ ತಲೆನೋವು ಆಗುತ್ತೆ, ಹೌದು, ಬಟ್ ಫ್ರೀಕ್ವೆನ್ಸಿ ಹೆಚ್ಚಾಗಿದೆ, ನೇಚರ್ ಆಫ್ ಹೆಡ್ಏಕ್ ಚೇಂಜ್ ಆಗಿದೆ ಅಂದರೆ ಒಂದ್ಸಲ ವಿಸಿಟ್ ಮಾಡೋದು ಒಳ್ಳೇದು. ಯಾಕಂದರೆ ಇಟ್ ಮೇ ನಾಟ್ ಬಿ ಮೈಗ್ರೇನ್, ಬೇರೆ ಏನಾದ್ರು ತೊಂದರೆ ಶುರುವಾಗಿರ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಟ್ರಿಗರ್ ಪಾಯಿಂಟ್ಸ್ ಯಾವುದೆಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಡಿಫ್ರೆನ್ಸ್ ಆಗಬಹುದು. ನಮ್ಮ ಇರೋರಿಗೆ ಮೈಗ್ರೇನ್ ಇದ್ದಾಗ ಅವ್ರಿಗೆ ಇರೋ ಟ್ರಿಗರೇ ನನಗಿರಬೇಕು ಅಂತಿಲ್ಲ. ಸೊ ಒಂದು ಅವೇರ್ನೆಸ್ಸನ್ನು ಮೂಡಿಸಿದ್ದೀರಾ, ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಪ್ರಿವೆನ್ಷನ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.